ಹಾಯ್ ಹಲೋ ನಮಸ್ತೆ ನಮಸ್ತೆ ನಾನು ನಿಮ್ಮ ಪ್ರೀತಿ ರಾಹುಲ್ ಶೇರಿಕರ್ ಮಾಸ್ಟರ್ ರಾಹುಲ್ ಶೇರಿಕರ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇಂದೇನಪ್ಪ ವಿಷಯಕ್ಕೆ ಬಂದಾಗ ನೋಡ್ರಿ ಅಂದ್ರೆ ರೀಸೆಂಟ್ ಆಗಿ ಅಂದ್ರೆ 4/7/4/7/2020 ಅಂದ್ರೆ ಒಂದು ಎಕ್ಸಾಮ್ ಮಾಡಿತ್ರಿ. ಯಾವ ಎಕ್ಸಾಮ್ ಮಾಡಿದ್ರಪ್ಪ ಬಂದಾಗ ಪ್ರಮುಖವಾಗಿ ಗ್ರೂಪ್ ಬಿ ಎಕ್ಸಾಮ್ ಐತಲ್ರಿ ಅದ್ರಾಗ ಏನಂತಂದ್ರೆ ಅದರ ಪ್ರಮುಖ ಜಿಕೆ ಅದಲ್ವಾ ಜಿಕೆ ಅನ್ಕೋತೇನ್ರಿ. ಪ್ರಶ್ನೆ ಪತ್ರಿಕೆ ಡಿಸ್ಕಸ್ ಜಿಕೆ ಪ್ರಶ್ನೆ ಪತ್ರಿಕೆ ಡಿಸ್ಕಸ್ ಮಾಡ್ತಾ ಹೋಗೋಣ ಅಂತದಲ್ವಾ ಗೊತ್ತಿರ್ಲಿ. ಕೇಳ್ತಿರ್ತಾರ ನೋಡಿ ಪ್ರಮುಖವಾಗಿ ಗೊತ್ತಿರ್ಬೇಕು ನೋಡ್ಕೊಂತ ಹೋಗೋಣ ಅಂತ. ಅಂದ್ರೆ 4/7/2020 ನಡೆದಂತ ಪರೀಕ್ಷೆ ಅದಲ್ವಾ ಅದ್ರಾಗ ಪ್ರಮುಖವಾಗ ಜಿಕೆ ಪ್ರಶ್ನೆಗಳು ಕರೆಂಟ್ ಅಫೇರ್ಸ್ ಮತ್ತೆ ಗೊತ್ತೇನ್ರಿ ಸೈನ್ಸ್ ಏನ್ ಗೊತ್ತೇನ್ರಿ ಪ್ರಶ್ನೆಗಳು ಡಿಸ್ಕಸ್ ಮಾಡ್ತಾ ಹೋಗೋಣ ಅಂತದಲ್ವಾ ಬರ್ರಿ. ಪ್ರಮುಖವಾಗಿ ಫಸ್ಟ್ ಕ್ವಶನ್ ನೋಡತ್ತರ ಅನ್ಕೋತೀನದಲ್ವಾ. ಫಸ್ಟ್ ಕ್ವಶನ್ ಏನ್ದಪ್ಪ ಅಂದಾಗ ಕೆಳಗಿನ ಯಾವ ಆಯ್ಕೆಯು ಅದರ ವಸ್ತುಗಳ ರೋಧಕತೆಯ ಸರಿಯಾದ ಏರಿಕೆ ಕ್ರಮವನ್ನು ತೋರಿಸುತ್ತದೆ. ನೋಡ್ರಿ ಅಂದ್ರ ರೋಧಕತೆ ಅಂದ್ರೆ ಏನ್ ಗೊತ್ತೇನ್ ವಿದ್ಯುತ್ ಅಂತಕ್ಕಂತ ಹರಿಬೇಕಾದ್ರೆ ವಿದ್ಯುತ್ ಏನ್ ಗೊತ್ತೇನ್ರಿ ಸರ್ ಚಲಿಸ್ಬೇಕಾದ್ರೆ ಅಡಚಣೆ ಆಗೋ ಗುಣಕ್ಕೆ ಏನ್ ಗೊತ್ತೇನ್ ವಿದ್ಯುತ್ ರೋಧ ಅಂತ ಕರೀತಾರೆ. ಅಂದ್ರ ವಿದ್ಯುತ್ ರೋಧ ಅಂತಕ್ಕಂಥದ್ದಲ್ವಾ ಸರಿ ಏರಿಕೆ ಕ್ರಮ ಅದ ಹೆಚ್ಚಿಗೆ ಎದುರಾಗ್ತದ ಅದಲ್ವಾ ಕಡಿಮೆ ಅಂತ ಗೊತ್ತೇನ್ರಿ ಹೆಚ್ಚಿಗೆ ಎದುರಾಗ್ತದ ಕ್ವಶನ್ ಕೇರ್ದಲ್ವಾ. ಪ್ರಮುಖವಾಗಿ ಗೊತ್ತಿರ ರೋಧಕತೆ ಏರಿಕೆ ಕ್ರಮವನ್ನು ತೋರಿಸಿ ಅಂತ ಕೇರ್ ನೋಡ್ರಿ ಕೊಟ್ಟಿದ್ದಾರೆ ತಾಮ್ರ ನೈಕ್ರೋಮ್ ಕಬ್ಬಿಣ ಗಾಜು ಬಿ ಕಬ್ಬಿಣ ಗಾಜು ತಾಮ್ರ ನೈಕ್ರೋಮ್ ಅಂತ ಕೊಟ್ಟಿದ್ದಾರೆ. ಮೂರನೇದು ಗಾಜು ನೈಕ್ರೋಮ್ ಕಬ್ಬಿಣ ತಾಮ್ರ ಕೊಟ್ಟಿದ್ದಾರೆ. ನಾಲ್ಕನೇ ತಾಮ್ರ ಕಬ್ಬಿಣ ನೈಕ್ರೋಮ್ ಗಾಜು ಕೊಟ್ಟಿದಾರ. ಬಟ್ ನೋಡ್ರಿ ಇದು ಸರಿಯಾದ ಉತ್ತರ ಗೊತ್ತೇನ್ರಿ ಕಡಿಮೆಯಿಂದ ಅಂದ್ರೆ ಗೊತ್ತೇನ್ರಿ ಅದಲ್ವಾ ಏರಿಕೆ ಸರಿಯಾದ ಏರಿಕೆ ಕ್ರಮ ಹೆಚ್ಚಿಗೆ ಆಗದ ಅದಲ್ವಾ. ಈಗ ನೋಡ್ರಿ ಹೆಚ್ಚಿಗೆ ಏರಿಕೆ ಅಂದ್ರೆ ಮೊದಲು ಕಡಿಮೆ ಅಂದ್ರೆ ತಾಮ್ರಕ್ಕಿಂತ ಹೆಚ್ಚಿಗೆ ಅದ ಕಬ್ಬಿಣಕ್ಕಿಂತ ಹೆಚ್ಚಿಗೆ ಗೊತ್ತೇನ್ರಿ ಗಾಜು. ಅಂದ್ರೆ ನೋಡ್ರಿ ಇವಾಗ ಇನ್ನೊಂದು ಗೊತ್ತಿರ್ಬೇಕ್ರಿ ಸರ್ ಅತಿ ಹೆಚ್ಚಿನ ಗೊತ್ತೇನ್ ರೋಧವನ್ನು ಹೊಂದಿರುವ ಲೋಹ ಅಂತ ಬಂದಾಗ ಯಾವ್ದಾಗ ಗೊತ್ತೇನ್ರಿ ಕಬ್ಬಿಣ ಅಂತಕ್ಕಂಥದ್ರೆ. ಈಗ ನೋಡ್ರಿ ಪ್ರಮುಖವಾಗಿ ಒಂದು ವೈರ್ ಅದ ಅಂತ ತಿಳ್ಕೊಡ್ರಿ. ಇವಾಗ ನೋಡ್ರಿ ಒಂದು ವೈರ್ ಏನ್ ಗೊತ್ತಿ ವಿದ್ಯುತ್ ಅಂತಕ್ಕಂಥ ಹರಿಬೇಕಾದ್ರೆ ಎಲೆಕ್ಟ್ರಾನ್ ಪ್ರೋಟಾನ್ ನ್ಯೂಟ್ರಾನ್ ಅಂತಕ್ಕಂಥ ಇರ್ತಾವಲ್ವಾ. ಇವಕ್ಕೆ ವಿದ್ಯುತ್ ಆವೇಶ ಕಣಗಳು ಎಲೆಕ್ಟ್ರಿಕ್ ಚಾರ್ಜ್ ಅಂತ ಕರೀತಾರೆ. ನೋಡ್ರಿ ಇವಾಗ ಈ ವಿದ್ಯುತ್ ಆವೇಶ ಕಣಗಳು ಚಲಿಸ್ಬೇಕಾದ್ರೆ ಏನ್ ಗೊತ್ತೇನ ಅಡಚಣೆ ಆಗುತ್ತೆ ನೋಡ್ರಿ. ಈ ಅಡಚಣೆ ಕಣಕ್ಕೆ ಏನ್ ಗೊತ್ತೇನ್ ವಿದ್ಯುತ್ ರೋಧ ಅಂತ ಕರೀತಾರೆ ಅದಲ್ವಾ. ನೋಡ್ರಿ ನೋಡ್ರಿ ವಿದ್ಯುತ್ ರೋಧ ಅಂತ ಬಂದಾಗ ವಿದ್ಯುತ್ ರೋಧದ ಅಂತಾರಾಷ್ಟ್ರೀಯ ಏಕಮಾನ ಬಂದಾಗ ಯಾವ್ದು ಬರುತ್ತೆ ಗೊತ್ತೇನು ಓಮ್ ಅಂತಕ್ಕಂಥದ್ದು ಗೊತ್ತಿರ್ಲಿ ಅದಲ್ವಾ. ಓಮ್ ಅಂದ್ರ ಸಿಂಬಲ್ ಗೊತ್ತಿರ್ಬೇಕು ನೋಡ್ರಿ ಯಾವ ರೀತಿ ಇರುತ್ತೆ ಗೊತ್ತೇನು ಈ ರೀತಿ ಇರುತ್ತೆ ನೋಡ್ದಲ್ವಾ ಗೊತ್ತಿರ್ಲಿ. ಬಟ್ ಪ್ರಮುಖವಾಗಿ ಇವಾಗ ಅತಿ ಹೆಚ್ಚು ವಿದ್ಯುತ್ ಅಂತಕ್ಕಂಥ ಎಲ್ಲಿ ಹರಿತದ ಗೊತ್ತೇನ್ರಿ ಬೆಳ್ಳಿದ ಹರಿತದ ನೋಡದಲ್ವಾ. ಸೂಚ್ಯ ಸಂಕೇತ ಏನ್ ಗೊತ್ತೇನ್ ಎಜಿ ಅಂತಕ್ಕಂಥ ಅರ್ಜೆಂಟಮ್ ಅಂತಕ್ಕಂಥದ್ದು ಗೊತ್ತಿರ್ಲಿ ಅದ ಹೇಳ್ರಿ ಅರ್ಜೆಂಟಮ್ ಅಂತಕ್ಕಂಥದ್ದು ಬಟ್ ಗೊತ್ತಿರ್ಲಿ. ಇದರ ಸರಿಯಾದ ಉತ್ತರ ಗೊತ್ತಿರಿ 4ನೇದಾಗಿರುತ್ತೆ ನೋಡೋದಲ್ವಾ ತಾಮ್ರ ಕಬ್ಬಿಣ ನೈಕ್ರೋಮ್ ಅಂತಕ್ಕಂಥದ್ದು ಬರೋದಲ್ವಾ. ನೆಕ್ಸ್ಟ್ ಕ್ವಶನ್ ಈಗ ಸೆಕೆಂಡ್ ಕ್ವಶನ್ ಅದಲ್ವಾ. ನೋಡ್ರಿ 2ನೇ ಕ್ವಶನ್ ನೋಡ್ರಿ ಈ ಕೆಳಗಿನವರಲ್ಲಿ ದ್ವಿತೀಯ ವಿದ್ಯುತ್ ಹೊರಸೂಸುವಿಕೆಯನ್ನು ಕಂಡು ಹಿಡಿದವರು ಯಾರಂತ ಕ್ವಶನ್ ಕೇರ್ ಅದಲ್ವಾ. ನೋಡ್ರಿ 1ನೇದು ಕೊಟ್ಟಿದಾರ ಐನ್ಸ್ಟೀನ್ ಅಂತ ಕೊಟ್ಟಿದಾರ. 2ನೇದು ಪ್ಯಾರಡೆ ಅಂತ ಕೊಟ್ಟಿದಾರ. 3ನೇದು ಗೊತ್ತೇನು ಮಿಲಿಕನ್ ಅಂತ ಕೊಟ್ಟಿದಾರ. 4ನೇದು ಗೊತ್ತೇನು ಹೆನ್ರಿಕ್ ಏನ್ ಗೊತ್ತೇನು ಹಡ್ಸನ್ ಕೊಟ್ಟಿದಾರ. ಬಟ್ ನೋಡ್ರಿ ಇವಾಗ ಸರಿಯಾದ ಉತ್ತರದ ಬಂದಾಗ ಗೊತ್ತೇನು ಹೆನ್ರಿಕ್ ಏನ್ ಗೊತ್ತೇನು ಹಡ್ಸ್ ಅಂತಕ್ಕಂಥವ್ರು ಯಾರು ಗೊತ್ತೇನು ಹೆನ್ರಿಕ್ ಹಡ್ಸ್ ಅಲ್ವಾ. ನೋಡ್ರಿ ದ್ವಿತೀಯ ವಿದ್ಯುತ್ ರೋಧ ಹೊರಸೂಸುವಿಕೆಯನ್ನು ಅದಲ್ವಾ ಇವಾಗ ಕಂಡುಹಿಡಿದವ್ರು ಯಾರ ಹೆಸರು ಅಂತ ಬಂದಾಗ ಹೆನ್ರಿಕ್ ಏನ್ ಗೊತ್ತೇನ್ರಿ ಹರ್ಡ್ಸ್ ಅಂತಕ್ಕಂಥದಲ್ವಾ. ನೋಡ್ರಿ ಇಂತ ಹೆನ್ರಿಕ್ ಹರ್ಡ್ಸ್ ಏನ್ ಮಾಡ್ತಾರ ಗೊತ್ತ ಇನ್ನೊಂದು ಗೊತ್ತಿರ್ಬೇಕ್ರಿ. ನೋಡ್ರಿ ವಿದ್ಯುತ್ ಕಾಂತಿ ಅದಲ್ವಾ. ನೋಡ್ರಿ ವಿದ್ಯುತ್ ಕಾಂತಿಯ ವಿಕಿರಣಗಳ ಕೂಡ ಏನ್ ಗೊತ್ತೇನ್ ಬೆಳಕಿನ ವೇಗಕ್ಕೆ ಏನ್ ಗೊತ್ತೇನ್ರಿ ಸಮಾನವಾಗಿ ಚಲಿಸ್ತನ್ ಕೂಡ ಅಧ್ಯಯನ ಮಾಡ್ತಾರ. 18ನೂರ ಏನ್ ಗೊತ್ತೇನ್ರಿ 87ಕ್ಕೆ ಏನ್ ಮಾಡ್ತಾರ ಗೊತ್ತೇನ್ ವಿದ್ಯುತ್ ಕಾಂತಿ ವಿಕಿರಣಗಳು ಸರ್ ಬೆಳಕಿನ ವೇಗಕ್ಕೆ ಸಮಾನವಾಗಿ ಚಲಿಸ್ತದ ಕೂಡ ಹೇಳ್ತಾರ ಅದಲ್ವಾ. ಇಂತ ಹೆನ್ರಿಕ್ ಹರ್ಡ್ಸ್ ಗೊತ್ತಿರ್ಲಿ. ಅವ್ರು ನೋಡ್ರಿ ದ್ವಿತೀಯ ವಿದ್ಯುತ್ ಹೊರಸೂಸುವಿಕೆ ಕೂಡ ಕಂಡಿಡ್ತಾರ ಗೊತ್ತಿರ್ಬೇಕು ಅದಲ್ವಾ. ಎಸ್ ನೆಕ್ಸ್ಟ್ 3ನೇ ಪ್ರಶ್ನೆ ನೋಡ್ರಿ 3ನೇ ಪ್ರಶ್ನೆ ಯಾವ್ದ್ರಿ ಸರ್ ಅಂತ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಲಿ ಅದಲ್ವಾ. ನೋಡ್ರಿ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಕೊಟ್ಟಿದಾರ. ನೋಡ್ರಿ ಒಂದು ಎಳೆದ ಸ್ಪ್ರಿಂಗ್ ನಲ್ಲಿರುವ ಶಕ್ತಿಯು ಪ್ರಚನ ಶಕ್ತಿ ಆಗಿರುತ್ತದೆ. ಹರಿಯುತ್ತಿರುವ ನದಿ ನೀರಿನಲ್ಲಿರುವ ಶಕ್ತಿಯು ಚಲನಾ ಶಕ್ತಿ ಆಗಿರುತ್ತೆ. ಇವೆರಡು ಕರೆಕ್ಟ್ ಅವರ್ ಅದಲ್ವಾ. ನೋಡ್ರಿ ಚಾರ್ಜ್ ಮಾಡಿರುವ ಮೊಬೈಲ್ ಬ್ಯಾಟರಿಯಲ್ಲಿರುವ ಶಕ್ತಿಯು ವಿದ್ಯುತ್ ಶಕ್ತಿ ಆಗಿರುತ್ತದೆ. ಮೊಬೈಲ್ ಬ್ಯಾಟರಿ ವಿದ್ಯುತ್ ಶಕ್ತಿ ಆಗಿರುತ್ತೆ ಇದು ಸರಿ ಇಲ್ಲ ಅದಲ್ವಾ. ಬಟ್ ನೋಡ್ರಿ ಸರಿಯಾದ ಹೇಳಿಕೆ ಕೊಟ್ಟಿದ್ದು ಕೇಳಿದಾರೆ ಅಲ್ವಾ ಆಪ್ಷನ್ ದಾಗ. ನೋಡ್ರಿ ಎ ಮತ್ತು ಸಿ ಬಿ ಮತ್ತು ಸಿ ಅದಲ್ವಾ ಎ ಬಿ ಸಿ ಅಂತ ಕೊಟ್ಟಿದಾರ. ಬಟ್ ನೋಡ್ರಿ ಇವಾಗ ಸರಿಯಾದ ಉತ್ತರ ಬಂದಾಗ ಪ್ರಮುಖವಾಗಿ ಗೊತ್ತೇನೆ ಎ ಮತ್ತೇನ್ ಗೊತ್ತೇನ್ ಬಿ. ನೀವು ಆವಾಗಲೇ ಹೇಳಿದ ಗೊತ್ತೇನೆ ಎ ಮತ್ತೇನ್ ಗೊತ್ತೇನ್ ಬಿ ಅಂತಕ್ಕಂಥದ್ದು ಅದಲ್ವಾ. ಈ ಚಾರ್ಜ್ ಮಾಡಿರುವ ಈ ಮೊಬೈಲ್ ಬ್ಯಾಟರಿ ಶಕ್ತಿ ವಿದ್ಯುತ್ ಶಕ್ತಿ ಆಗಂಗಿಲ್ಲ ಅದು ಅದಲ್ವಾ. ಇರ್ಲಿ ನೆಕ್ಸ್ಟ್ ಬಂದಾಗ ನಮ್ದು 4ನೇ ಕ್ವಶನ್ ನೋಡೋದಲ್ವಾ ಸೈನ್ಸ್ ಗೊತ್ತಿರ್ಲಿ. 4th ಕ್ವಶನ್ ನೋಡತ್ತೀರ ಅನ್ಕೋತೀನಿ ಸ್ಕ್ರೀನ್ ಅದಲ್ವಾ. ನೋಡ್ರಿ 4ನೇ ಕ್ವಶನ್ ಸರ್ ಏನದರಿಂದ ಬಂದಾಗ ನೋಡ್ರಿ 4ನೇ ಕ್ವಶನ್ ಅದಲ್ವಾ ನಾವು
ಕೊಳಕಾದ ಹತ್ತಿ ಅಥವಾ ಇತರೆ ಬಟ್ಟೆಗಳಲ್ಲಿರುವ ಗ್ರೀಸ್ ಅಥವಾ ಎಣ್ಣೆ ಕಲೆಗಳನ್ನು ತೆಗೆಯಲು ನೀರಿಗೆ ಮಾರ್ಜಕವನ್ನು ಬೆರೆಸಿ ಅದರಲ್ಲಿ ಬಟ್ಟೆಗಳನ್ನು ನೆನೆಸುವುದರಿಂದ ಮತ್ತು ಒಗೆಯುವುದರ ಮೂಲಕ ಶುಭ್ರಗೊಳಿಸಬಹುದು. ಈ ಪ್ರಕ್ರಿಯೆಯು ದ್ರವದ ಯಾವ ಗುಣವನ್ನು ಅವಲಂಬಿಸಿದೆ ನೋಡ್ರಿ. ನಾವು ಕೊಳಕಾದ ಏನ್ ಗೊತ್ತೇನೆ ಹತ್ತಿ ಅಥವಾ ಇತರೆ ಬಟ್ಟೆ ಹಾಕಿರ್ತೀವಿ ನೋಡ್ರಿ, ಅದು ಗ್ರೀಸ್ ಮತ್ತೆ ಎಣ್ಣೆ ಕಲೆಗಳು ಬಿದ್ದು ಅಂತ ತಿಳ್ಕೊಡ್ರಿ. ನಾವು ಈಗ ಮಾರ್ಜಕ ಸ್ನೇಹಿತರೆ ಇನ್ನೊಂದು ಗೊತ್ತಿರ್ಬೇಕು, ಇದು ಮಾರ್ಜಕ ಅಂದ್ರೆ ಗೊತ್ತೇನೆ ಪ್ರಮುಖವಾಗಿ ಈಗ ಬಟ್ಟೆ ಹಚ್ಚು ಸಾಬೂನ್ ಕರೀತಾರ ನೋಡ್ರಿ. ಮೀನ್ಸ್ ನಿರ್ಮಾ ಆಗಿರ್ಬೋದು, ಟೈರ್ ಆಗಿರ್ಬೋದು, ಸರ್ಫೆಕ್ಸಲ್ ಆಗಿರ್ಬೋದು, ಅದಲ್ವಾ. ಅದಕ್ಕೆ ಏನ್ ಗೊತ್ತೇನ್ ಬಟ್ಟೆ ತೊಳೆ ಸೋಪಿಗೆ ಏನ್ ಗೊತ್ತೇನ್ ಮಾರ್ಜಕ್ ಅಂತ ಕರೀತಾರೆ. ಈಗ ಮಾಮೂಲಿ ಆ ಈಗ ಸಾಬೂನ್ ಅಂತ ಬಂದಾಗ ಯಾವ್ದಾಗ ಗೊತ್ತೇನ್ರಿ, ಇದು ಡವ್ ಆಗಿರ್ಬೋದು, ಅದಲ್ವಾ. ನಂತರ ಬಂದಾಗ ಪ್ರಮುಖವಾಗಿ ಲಕ್ಸ್ ಆಗಿರ್ಬೋದು, ಅದಲ್ವಾ. ಅವೆಲ್ಲಕ್ಕೆ ಏನ್ ಗೊತ್ತಿಲ್ಲ ಪ್ರಮುಖವಾಗಿ ಸಾಬೂನ್ ಅಂತ ಕರೀತಾರೆ, ಅದಲ್ವಾ. ಗೊತ್ತಿರ್ಲಿ. ಎಸ್ ಏನ್ ಗೊತ್ತೇನ್ರಿ ಮಾರ್ಜಕ ಅಂದ್ರ ನಾವ್ ಬಟ್ಟೆಗಳೇನ್ ಗೊತ್ತೇನ್ರಿ ಇವಾಗ ಖಲಿಗಳಾಗಿರ್ತಾವಲ್ಲ, ಖಲಿಗಳಾದಾಗ ಏನ್ ಗೊತ್ತೇನ್ ತೊಳಿಬೇಕಾದ್ರೆ ಅದಲ್ವಾ ಒಗಿತೀವಿ ನೋಡ್ರಿ, ಒಗಿಯೋ ಮೂಲಕ ಶುಭ್ರಗೊಳಿಸ್ತೀವಿ. ಈ ಪ್ರಕ್ರಿಯೆಗೆ ದ್ರವದ ಯಾವ ಗುಣವನ್ನು ಅವಲಂಬಿಸಿ ಕೊಟ್ಟಿದ್ದಾರೆ ನೋಡ್ರಿ. ಎ ಕೊಟ್ಟಿದಾರ ಸ್ನಿಗ್ಧತೆ, ಅದಲ್ವಾ. ಬಿ ಕೊಟ್ಟಿದಾರ ಮೇಲ್ಮೆಯ ಆಕರ್ಷಣೆ, ಅದಲ್ವಾ. ಸಿ ಕೊಟ್ಟಿದಾರ ಸ್ಥಿತಿಸ್ಥಾಪಕತ್ವ, ಡಿ ಕೊಟ್ಟಿದಾರ ಸ್ನಿಗ್ಧತೆ ಮತ್ತೇನ್ ಗೊತ್ತೇನ್ರಿ ಮೇಲ್ಮೆ ಆಕರ್ಷಣೆ. ಬಟ್ ನೋಡ್ರಿ ಇದೇನ್ ಗೊತ್ತಿಲ್ಲ ಸರಿಯಾದ ಉತ್ತರ ಗೊತ್ತಿಲ್ಲ ಮೇಲ್ಮೆ ಆಕರ್ಷಣೆ ಅಂತಕ್ಕಂತಾಗಿರುತ್ತೆ. ಅಂದ್ರ ಇವಾಗ ಕೊಳೆ ಅಂತಕ್ಕಂತ ನೋಡ್ರಿ ಮೇಲ್ಮೆ ಆಕರ್ಷಣೆ ಇರ್ತೈತಲ್ವಾ. ಅಂದ್ರೆ ಮೇಲ್ಮೆ ಆಕರ್ಷಣೆ ಅದಕ್ಕೆ ಏನ್ ಗೊತ್ತ ಅಂದ್ರೆ ಇದು ದ್ರವದ ಯಾವ ಗುಣ ಅವಲಂಬಿಸಿದ್ರೆ ಮೇಲ್ಮೆ ಕರ್ಷಣೆ, ಅದಲ್ವಾ. ಮೇಲ್ಮೆ ಕರ್ಷಣೆ ಅಂತಕ್ಕಂಥದ್ದು ಗೊತ್ತಿರ್ಲಿ. ಎಸ್ ನೆಕ್ಸ್ಟ್ ಬರೋದಲ್ವಾ ಫಿಫ್ತ್ ಕ್ವಶನ್ ನೋಡಮಂತ ನೋಡ್ರಿ. ಫಿಫ್ತ್ ಕ್ವಶನ್ ನೋಡತ್ತೀರ ಅನ್ಕೋತೇನ್ರಿ, ಅದಲ್ವಾ. ರೆಫ್ರಿಜರೇಟರ್ ಏನ್ ಗೊತ್ತೇನ ಒಳ ಭಾಗದಲ್ಲಿ ಇಟ್ಟಿರುವ ನೋಡ್ರಿ ಸೇಬು, ಅದಲ್ವಾ. ನೋಡ್ರಿ ಸೇಬು ಅಂತಕ್ಕಂಥದ್ದು, ಅದಲ್ವಾ. ನೋಡ್ರಿ ಪ್ರಮುಖವಾಗಿ ಗೊತ್ತಿರ್ಲಿ ಸೇಬು, ಅದಲ್ವಾ. ನೋಡ್ರಿ ಪ್ರಮುಖವಾಗಿ ರೆಫ್ರಿಜರೇಟರ್ ನೋಡ್ರಿ ಒಳ ಭಾಗದಲ್ಲಿ ಇಟ್ಟಿರುವನ್ ಗೊತ್ತೇನ್ರಿ ಸೇಬು ಅಂತಕ್ಕಂಥದ್ದು ಪ್ರಮುಖವಾಗಿ ನೋಡತ್ತೆ ಅನ್ಕೋತೀನಿ. ಒಂದು ಸೆಕೆಂಡ್, ಅದಲ್ವಾ. ಎಷ್ಟನೇ ಕ್ವಶನ್ ಅಂತ ಹೇಳ್ರಿ, 5ನೇ ಕ್ವಶನ್, ಅದಲ್ವಾ. ನೋಡ್ರಿ ರೆಫ್ರಿಜರೇಟರ್ ನಲ್ಲಿ ಒಳಭಾಗದಲ್ಲಿ ಇಟ್ಟಿರುವನ್ ಗೊತ್ತೇನ್ರಿ ಸೇಬು. ಹಣ್ಣನ್ನು ಮುಟ್ಟಿದಾಗ ನಮಗೆ ತಣ್ಣಗಿನ ಅನುಭವ ಹಾಗೂ ರೆಫ್ರಿಜರೇಟರ್ ನ ಹಿಂಭಾಗದಲ್ಲಿ ಅಳವಡಿಸಿದ ಕಬ್ಬಿಣದ ಜಲರಿಯನ್ನು ಮುಟ್ಟಿದಾಗ ಬಿಸಿಯಾದ ಅನುಭವ ಉಂಟಾಗುತ್ತದೆ. ಇದಕ್ಕೆ ಕಾರಣ ಏನು ನೋಡ್ರಿ. ಇವಾಗ ರೆಫ್ರಿಜರೇಟರ್ ಅಂದ್ರೆ ಕಾರಣದೇನ್ ಗೊತ್ತೇನ್ರಿ ಶೀತಕ ಯಂತ್ರ ಅಂತ ಕರೀತಾರ ನೋಡ್ರಿ. ಯಾವ ಅಂತ ಗೊತ್ತೇನ್ರಿ ಶೀತಕ ಏನ್ ಗೊತ್ತೇನ್ರಿ ಶೀತಕ ಯಂತ್ರ ಅಂತ ಕರೀತಾರ, ಅದಲ್ವಾ. ಶೀತಕ ಯಂತ್ರ. ಈಗ ನೋಡ್ರಿ ರೆಫ್ರಿಜರೇಟರ್ ಒಳಗ ಏನ್ ಗೊತ್ತೇನ್ರಿ ಇಟ್ಟಿರುವ ಸೇಬು ತಣ್ಣಗಿರುತ್ತೆ. ಹಣ್ಣನ್ನು ಮುಟ್ಟಿದಾಗ ನಮ್ಗೆ ತಣ್ಣಗ್ ಆಗ್ತದಲ್ವಾ, ಅದು ಅನುಭವ ಆಗ್ತದ. ಅದನ್ನ ನೋಡ್ರಿ ರೆಫ್ರಿಜರೇಟರ್ ಹಿಂಭಾಗದಲ್ಲಿ ಅಳವಡಿಸಿದ ಕಬ್ಬಿಣ ಜಾಲರಿಗಳು ಇರ್ತಾವ ನೋಡ್ರಿ, ಅದು ಬಿಸಿ ಆಗ್ತಾವಂತ. ಅಂದ್ರೆ ಏನ್ ಗೊತ್ತೇನ್ರಿ ಆ ಒಳಗಡೆ ಇರ್ತದ ನೋಡ್ರಿ ಹಣ್ಣುಗಳು, ಆ ಹಣ್ಣಿಂದ ಏನ್ ಗೊತ್ತೇನ್ರಿ ಉಷ್ಣ, ಹೌದಲ್ವಾ. ಉಷ್ಣ ಏನ್ ಗೊತ್ತೇನ ರೆಫ್ರಿಜರೇಟರ್ ಹಿಡ್ಕೊಂಡ್ ಅಂದ್ರೆ ಒಳಗಡೆ ಏನ್ ಗೊತ್ತ ಹಣ್ಣಿಗಿರ್ತಾರೆ, ಆ ಹಣ್ಣಿಂದ ಉಷ್ಣ ಹಿಡ್ಕೊಂಡ್ ಏನ್ ಮಾಡ್ತದ ಗೊತ್ತ ಹಿಂದಕ್ ಬಿಡುತ್ತೆ ಎಕ್ಸಲ್ ಅದು. ಅದಕ್ಕೆ ನೋಡಿ ಹಿಂದಿನ ಬಿಸಿ ಆಗಿರ್ತಾವ. ಬರೀ ಇಲ್ಲಿ ಆಪ್ಷನ್ ಕೊಟ್ರೆ ನೋಡಮಂತದಲ್ವಾ. ನೋಡ್ರಿ ರೆಫ್ರಿಜರೇಟರ್ ಏನ್ ಗೊತ್ತೇನ್ರಿ ಒಳಗಿಟ್ಟಿರೋ ವಸ್ತುಗಳಿಂದ ಉಷ್ಣವನ್ನು ಸೆಳೆದುಕೊಳ್ಳುತ್ತೆ ಮತ್ತು ಹೊರಭಾಗಕ್ಕೆ ಬಿಡುಗಡೆಗೊಳಿಸುತ್ತದೆ. ಎಕ್ಸಾಕ್ಟ್ಲಿ ಎಸ್ ಅದಲ್ವಾ. ರೆಫ್ರಿಜರೇಟರ್ ಏನ್ ಗೊತ್ತೇನು ಹೊರ ಭಾಗದಿಂದ ಉಷ್ಣವನ್ನು ಸೆಳೆದುಕೊಳ್ಳುತ್ತದೆ ಮತ್ತು ಒಳಭಾಗಕ್ಕೆ ನೀಡುತ್ತದೆ, ಅದಲ್ವಾ. ರೆಫ್ರಿಜರೇಟರ್ ಉಷ್ಣವನ್ನು ಉತ್ಪಾದಿಸುತ್ತದೆ, ರೆಫ್ರಿಜರೇಟರ್ ಸರಿಯಾಗಿ ಕಾರ್ಯನಿರ್ವಹಿಸುವುದಿಲ್ಲ. ಬಟ್ ನೋಡಿ ಸರಿಯಾದ ಉತ್ತರ ಯಾವ್ದು ಗೊತ್ತೇ ರೆಫ್ರಿಜರೇಟರ್ ಒಳಗಿಟ್ಟಿರುವ ವಸ್ತುಗಳಿಂದ ಉಷ್ಣವನ್ನು ಸೆಳೆದುಕೊಳ್ಳುತ್ತದೆ ಮತ್ತು ಹೊರಭಾಗಕ್ಕೆ ಬಿಡುಗಡೆಗೊಳಿಸುತ್ತದೆ ಸರಿಯಾದ ಉತ್ತರ. ಅಂದ್ರೆ ಈಗ ಶೀತಕ ಯಂತ್ರ ರೆಫ್ರಿಜರೇಟರ್ ಫ್ರಿಜ್ ಏನ್ ಮಾಡ್ತಾ ಗೊತ್ತೇನು ಪ್ರಮುಖವಾಗಿ ಇವಾಗ ವಸ್ತು ಇರ್ತಿ ನೋಡ್ರಿ, ಆ ವಸ್ತುಗಳ ಉಷ್ಣ ಸೆಳ್ಕೊಳ್ತಾರೆ. ಆ ಸೆಳ್ಕೊಂಡ್ ಬಿಟ್ಟಿನ ಗೊತ್ತೇನು ಹೊರಭಾಗಕ್ಕೆ ಬಿಡುಗಡೆ ಮಾಡ್ತಾ. ಅದಕ್ಕೇನ್ ಗೊತ್ತಿರ್ರಿ ಈ ಕಬ್ಬಿಣದ ಜಲಗಡೆ ಮಾಡ್ತಾ ಗೊತ್ತೇನು ಬಿಸಿ ಆಗ್ತಾವ ಅಂತ ಗೊತ್ತಿರ್ಬೇಕು. ಏನಾಗ್ತಾ ಹೇಳ್ರಿ ಬಿಸಿ ಆಗ್ತದಲ್ವಾ. ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ ನೋಡತ್ತಿರ ಗೊತ್ತಿರೋದಲ್ವಾ 6ನೇ ಕ್ವಶನ್ ಅಲ್ವಾ. ಗೊತ್ತಿರ್ಲಿ 6ನೇ ಕ್ವಶನ್ ಅಂತಕ್ಕಂಥದ್ದು ಗೊತ್ತಿರ್ಬೇಕು, ಕೇಳ್ತಿರ್ತಾರೆ ನೋಡೋದಲ್ವಾ. 6ನೇ ಕ್ವಶನ್ ನ ಪ್ರಮುಖವಾಗಿ ಗೊತ್ತಿರ್ಲಿ, ಅದಲ್ವಾ. 6ನೇ ಕ್ವಶನ್ ಇದೊಂದು ಸ್ಕೀಮ್ ಅದ ನೋಡೋದಲ್ವಾ. 6ನೇ ಕ್ವಶನ್ ಬಂದ್ರೆ ಸ್ಕೀಮ್ ಅದಲ್ವಾ. ಭಾವಿನಿ, ಅದಲ್ಲ ಭಾವಿನಿ ಅಂತಕ್ಕಂಥ ಭಾವಿನಿಯು ಭಾರತದಲ್ಲಿ DAE ಅಡಿಯಲ್ಲಿ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ ಗಳನ್ನು ನಿರ್ಮಿಸುವ ಜವಾಬ್ದಾರಿ ನೀಡಲಾದ ಸಾರ್ವಜನಿಕ ವಲಯದ ಕಂಪನಿ ಆಗಿದೆ. ನೋಡ್ರಿ ಇದೇನ್ ಗೊತ್ತಂದ್ರೆ ಅಂತರಿಕ್ಷದಲ್ಲಿ ಅದಲ್ವಾ ಮಾನವನಿಂದ ಹಾಗೂ ಸ್ವಾಭಾವಿಕವಾಗಿ ಉಂಟಾದ ತ್ಯಾಜ್ಯಗಳನ್ನು ನಿಯಂತ್ರಿಸುವ ಜಾಗತಿಕ ಮಂಡಳಿ ಆಗಿದೆ. ಇದು ನೋಡ್ರಿ ಭಾರತದಲ್ಲಿ ನ್ಯೂಕ್ಲಿಯರ್ ರಿಯಾಕ್ಟರ್ ಗಳ ಸುರಕ್ಷಿತ ಕಾರ್ಯನಿರ್ವಹಣೆಯನ್ನು ಖಾತರಿಪಡಿಸುವ ನಿಯಂತ್ರಣ ಮಂಡಳಿ. ನೋಡ್ರಿ 4ನೇದು ಭಾರತದ ಎಲ್ಲಾ ನ್ಯೂಕ್ಲಿಯರ್ ರಿಯಾಕ್ಟರ್ ಗಳಿಗೆ ಬೇಕಾದ ನ್ಯೂಕ್ಲಿಯರ್ ಇಂಧನವನ್ನು ಉತ್ಪಾದಿಸುವ ಮತ್ತು ಸರಬರಾಜು ಮಾಡುವ ಕಂಪನಿ ಆಗಿದೆ. ನೋಡ್ರಿ ಸರಿಯಾದ ಉತ್ತರಗಳನ್ನು ಆಯ್ಕೆಗಳನ್ನು ಆರಿಸಿದಲ್ವಾ ಪ್ರಮುಖವಾಗಿ ಗೊತ್ತಿರ್ಬೇಕದಲ್ವಾ. ಇವಾಗ ನೋಡ್ರಿ ಇದು ಪ್ರಮುಖವಾಗಿ ಸರಿಯಾದ ಉತ್ತರ ಬಂದಾಗ ಅದಲ್ವಾ ನೋಡ್ರಿ ಎಕ್ಸಾಮ್ದಾಗ ಕೇಳ್ತಿರ್ತಾರೆ ಪ್ರಮುಖವಾಗಿ. ನೋಡ್ರಿ ಇದು ಭಾರತದ ಏನ್ ಗೊತ್ತೇನು ನ್ಯೂಕ್ಲಿಯರ್ ರಿಯಾಕ್ಟರ್ ಗಳೇನ್ ಗೊತ್ತೇನು ಸುರಕ್ಷಿತ ಕಾರ್ಯನಿರ್ವಹಿಸುವ ಖಾತೆಗಳು ನಿಯಂತ್ರಣ ಮಂಡಳಿ. ಇದೇನ್ ಗೊತ್ತೇನ್ರಿ
ಇದು ಸರಿಯಾದ ಉತ್ತರ ಯಾವ್ದಾಗಿರುತ್ತೆ ಅಂದ್ರೆ ನೋಡ್ರಿ, ಇದು ಭಾರತದಲ್ಲಿನ ನ್ಯೂಕ್ಲಿಯರ್ ರಿಯಾಕ್ಟರ್ ಗಳನ್ನ ಗೊತ್ತು ಸುರಕ್ಷಿತ ಕಾರ್ಯನಿರ್ವಹಣೆಯನ್ನು ಖಾತ್ರಿಪಡಿಸುವ ನಿಯಂತ್ರಣ ಮಂಡಳಿ. ಈ ನ್ಯೂಕ್ಲಿಯರ್ ಇರ್ತಾವಲ್ರಿ, ಆ ನ್ಯೂಕ್ಲಿಯರ್ ರಿಯಾಕ್ಟರ್ ಸುರಕ್ಷಿತ ಕಾರ್ಯನಿರ್ವಹಿಸುವ ಖಾತರಿ ಮಂಡಳಿ ಅದಾರಿ, ಅದೆಲ್ಲ ಗೊತ್ತಿರ್ಲಿ. ನಂತರ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಲಿ ಕೇಳ್ತಿರ್ತಾರ ನೋಡೋದಲ್ವಾ. ಇದು ನೋಡ್ರಿ, ಇದ್ರಾಗ ಸರಿಯಾದ ಉತ್ತರ ನೋಡ್ರಿ, ಇದ್ರಾಗ ಪ್ರಮುಖವಾಗಿ ಸಾರಿ ರೀ, ಏನ್ ಗೊತ್ತಿದ್ದು ಒಂದೇದಾಗಿರ್ತದಲ್ವಾ, ಭಾರತದಲ್ಲಿ ಡಿಎ ಅಡಿಯಲ್ಲಿ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ ನಿರ್ಮಿಸುವ ಜವಾಬ್ದಾರಿ ನಿಯಂತ್ರಣ ಸಾರ್ವಜನಿಕ ವಲಯದ ಕಂಪನಿ. ಇದಾಗಂಗಿಲ್ರಿ. ಆನ್ಸರ್ ಏನ್ ಗೊತ್ತೇನು, ಪ್ರಮುಖವಾಗಿ ಗೊತ್ತಿಲ್ಲ, ಭಾರತದ ಡಿಎ ಅಡಿಯಲ್ಲಿ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ ನಿರ್ಮಿಸುವ ಜವಾಬ್ದಾರಿಯನ್ನು ಹೊಂದಿಡಲಾದ ಸಾರ್ವಜನಿಕ ವಲಯದ ಕಂಪನಿ ಆಗಿದ್ರಿ, ಗೊತ್ತಿರ್ಬೇಕದಲ್ವಾ. ಅಂದ್ರೆ ನೋಡಿ, ಕೆಳಗಡೆ ಸರಿಯಾದ ಉತ್ತರವನ್ನು ಆಯ್ಕೆಗಳಿಂದ ಆರಿಸಿ ಕೊಟ್ಟಿದಾರ. ಬಟ್ ನೋಡ್ರಿ, ಇಲ್ಲಿ ಪ್ರಮುಖ ಮೂರನೇದಾಗಿರುತ್ತೆ ನೋಡಿ, ಯಾವ್ದು ಹೇಳ್ರಿ, ಮೂರನೇದು ಅಂದ್ರೆ ಒಂದು ಮಾತ್ರ ಸರಿಯಾಗಿರುತ್ತೆ. ಯಾವ್ದು ಹೇಳ್ರಿ, ಒಂದು ಮಾತ್ರ ಏನ್ ಗೊತ್ತೀನಿ ಸರಿಯಾಗಿರ್ತೈತಿ, ಗೊತ್ತಿರ್ಲಿ. ಎಸ್. ನೆಕ್ಸ್ಟ್ ಬಂದಾಗ 7th ಕ್ವಶನ್ ಅದಲ್ವಾ, 7th ಕ್ವಶನ್ ನೋಡೋದಲ್ವಾ, 7ನೇ ಪ್ರಶ್ನೆ ಅಂತಕ್ಕಂಥದ್ದು ಗೊತ್ತಿರ್ಲಿ. ನೋಡ್ರಿ, ಇತ್ತೀಚಿನ ದಿನಗಳಲ್ಲಿ ಹೊಸ ಎಲೆಕ್ಟ್ರಾನಿಕ್ ವಸ್ತುಗಳ ಪ್ಯಾಕೇಜ್ ನಲ್ಲಿ ನೀರಿನ ಅಂಶವನ್ನು ತೆಗೆಯಲು ಸಣ್ಣ ಪೊಟ್ಟಣಗಳನ್ನು ಇಟ್ಟಿರುತ್ತಾರೆ. ಈ ಪೊಟ್ಟಣಗಳಲ್ಲಿರುವ ಸಾಮಗ್ರಿಯು, ಈಗ ನೋಡ್ರಿ, ಇತ್ತೀಚೆಗೆ ನೋಡ್ರಿ ಎಲೆಕ್ಟ್ರಾನಿಕ್ ವಸ್ತು ಇರ್ತಾವ ನೋಡ್ರಿ, ಆ ಪ್ಯಾಕೇಜ್ ಏನ್ ಗೊತ್ತಿ ನೀರಿನ ಅಂಶ ತೆಗೆಯಲು ಏನ್ ಗೊತ್ತಿ ಸಣ್ಣ ಪೊಟ್ಟಣಗಳನ್ನ ಇಟ್ಟಿರ್ತಾರಂದ್ರಿ. ಈ ಪೊಟ್ಟಣಗಳಲ್ಲಿರುವ ಏನ್ ಗೊತ್ತಿ ಸಾಮಗ್ರಿಯು ಯಾವ್ದಾಗಿರ್ತೈತಿ ಅಂತ ಕೇಳಿದಾರಲ್ವಾ. ನೋಡ್ರಿ, ಸಿಲಿಕಾ ಜೆಲ್ಲ ಅದೆಲ್ಲ ನ್ಯಾಪ್ತಲಿನ, ಕರ್ಪೂರ್ ಅಂತಕ್ಕಂಥದ್ದು. ಬಟ್ ನೋಡ್ರಿ, ಸರಿಯಾದ ಉತ್ತರ ಗೊತ್ತೇನ್ರಿ, ಸಿಲಿಕಾ ಜೆಲ್ ಅಂತಕ್ಕಂಥದ್ದು. ಯಾವ ಜೆಲ್ ಗೊತ್ತೇನ್ರಿ, ಸಿಲಿಕಾ ಜೆಲ್, ಸಿಲಿಕಾ ಅಲ್ರಿ, ಸಿಲಿಕಾ ಜೆಲ್ ಅಂತಕ್ಕಂಥದ್ದು ಅದಲ್ವಾ. ಬಟ್ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ನೋಡೋದಲ್ವಾ. ಇದೆಲ್ಲ ಈಗ ಅಪ್ಲೈಡ್ ಸೈನ್ಸ್ ಕೂಡ ಕರೀತಾರದಲ್ವಾ. ಬರ್ರಿ ನೆಕ್ಸ್ಟ್ ಬಂದಾಗ 8ನೇ ಕ್ವಶನ್ ನೋಡ್ರಿ, 8ನೇ ಕ್ವಶನ್ ಅದಲ್ವಾ. ಈಗ ಹೊಂದಿಸಿ ಬರೆಯವ್ರಿ, ಮ್ಯಾಥ್ಸ್ ಫಾಲೋಯಿಂಗ್ ಕೇರ್ ನೋಡ್ರಿ. ಪ್ರಕೃತಿಯಲ್ಲಿ ಎಂದಿಗೂ ಮುಕ್ತ ಸ್ಥಿತಿಯಲ್ಲಿ ಕಂಡು ಬರುವ ಧಾತುಗಳನ್ನು ಕ್ವಶನ್ ಕೇರ್ ಅದಲ್ವಾ. ಸರ್, ಈಗ ಪ್ರಮುಖವಾಗಿ ಈಗ ನೋಡ್ರಿ, ಮುಕ್ತ ಸ್ಥಿತಿದಾಗ ಕಂಡು ಬರುವ ಧಾತುಗಳನ್ನ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಬೇಕು. ಚಿನ್ನ ಏನ್ ಸಿಗಂಗಿಲ್ರಿ, ತಾಮ್ರ ಅಲ್ಲ ಅದಲ್ವಾ, ತಾಮ್ರ ಅಲ್ರಿ. ನೆಕ್ಸ್ಟ್ ಬಂದಾಗ ಪ್ರಮುಖ ಪೊಟ್ಯಾಷಿಯಂ ಸಿಗ್ತೈತ್ರಿ. ನಂತರ ಬಂದಾಗ ಕ್ಯಾಲ್ಸಿಯಂ ಅದಲ್ವಾ, ಕ್ಯಾಲ್ಸಿಯಂ ಕೂಡ ಸಿಗ್ತೈತಿ. ಸರ್, ನಂತರ ಬಂದಾಗ ಸೀಸ ಅಷ್ಟೊಂದೇನಿಲ್ರಿ ಅದಲ್ವಾ. ಬಟ್ ನೋಡ್ರಿ, 3 ಮತ್ತು 2 ಇಲ್ಲದ ನೋಡ್ರಿ ಇಲ್ಲಿ. ನೋಡ್ರಿ, 2ನೇ ಆಪ್ಷನ್. ಎಷ್ಟನೇ ಆಪ್ಷನ್ ಹೇಳ್ರಿ, 2ನೇ ಆಪ್ಷನ್ ಅದಲ್ವಾ. ಅಂದ್ರ ಈಗ ನೋಡ್ರಿ, ಪೊಟ್ಯಾಷಿಯಂ ಅಂದ್ರೆ ಗೊತ್ತಿರ್ಬೇಕದಲ್ಲ, ಸೂಚ್ಯ ಸಂಕೇತ ಯಾವ್ದಾಗ ಗೊತ್ತೀನಿ, ಕೆ ಅಂತಕ್ಕಂಥ. ಅಂದ್ರ ಈ ಪೊಟ್ಯಾಷಿಯಂ ಏನ್ ಗೊತ್ತೇನಿ, ಲ್ಯಾಟಿನ್ ಭಾಷೆದಾಗಲ್ವಾ. ನೋಡ್ರಿ, ಲ್ಯಾಟಿನ್ ಭಾಷೆದಾಗ ಏನಂತ ಕರೀತಾರ ಗೊತ್ತೇನ್ರಿ, ಕೆಲಿಯಂ ಅಂತ ಕರೀತಾರ. ಹೇಳ್ರಿ, ಕೆಲಿಯಂ ಅಂತ ಕರೀತಾರೆ, ಕೆಲಿಯಂ ಅಂತಿ. ಅದಕ್ಕೇನ್ ಗೊತ್ತಿ ಸೂಚ್ಯ ಸಂಕೇತ ಕೆ ಅದ. ಮತ್ತೆ ನೋಡ್ರಿ, ಈ ಪೊಟ್ಯಾಷಿಯಂ ಏನ್ ಗೊತ್ತೇನ್ರಿ, ಪ್ರಮುಖವಾಗಿ ಇದಕ್ಕ ಮೃದುವಾದ ಲೋಹ ಅಂತ ಕರೀತಾರೆ. ಯಾವ ಲೋಹ ಗೊತ್ತೇನ್ರಿ, ಮೃದುವಾದ ಲೋಹ, ಸಾಫ್ಟ್ ಮೆಟಲ್ ಅಂತ ಕರೀತಾರೆ. ಈಗ ನೋಡ್ರಿ, ಪೊಟ್ಯಾಷಿಯಂ ಆಗಿರ್ಬೋದು, ಸೋಡಿಯಂ ಆಗಿರ್ಬೋದು ಅದಲ್ವಾ, ಇದಕ್ ಮೃದುವಾದ ಲೋಹ ಅಂತ ಕರೀತಾರೆ. ಯಾಕೆ ಗೊತ್ತೇನ್ರಿ, ಈ ರೊಟ್ಟಿ ಮಾಡ್ತಾರ ನೋಡ್ರಿ, ಹಿಟ್ಟದಲ್ಲ ಎಷ್ಟು ಮೃದು ಇರುತ್ತೆ ನೋಡ್ರಿ, ಹಿಂಗ್ ಕತ್ತರಿಸಿದ್ರು ಕೂಡ ಕಟ್ ಆಗುತ್ತೆ. ಇದು ಕೂಡ ಈ ಪೊಟ್ಯಾಷಿಯಂ ಸೋಡಿಯಂ ಏನ್ ಗೊತ್ತೇನ್ರಿ, ಕತ್ತರಿಸಿದ್ರು ಕಟ್ ಆಗುತ್ತಂದ್ರೆ ಅದಕ್ಕೆ ಮೃದುವಾದ ಲೋಹ ಅಂತ ಕರೀತಾರೆ ಇವು. ಮತ್ತೆ ಸಾಬೂನ್ ತಯಾರಿಕೆಯಲ್ಲಿ ಬಳಸ್ತಾರ್ರಿ ಅದಲ್ವಾ, ಗೊತ್ತಿರ್ಬೇಕು. ಆಮೇಲೆ ಕ್ಯಾಲ್ಸಿಯಂ ಬಂದಾಗ ಸೂಚಿಸುವ ಸಂಕೇತ ಯಾವ್ದಾಗ ಗೊತ್ತೇನ್ರಿ, ಸಿ ಎ ಅಂತಕ್ಕಂಥ, ಸಿ ಎ ಅಂತಕ್ಕಂಥದ್ದು ಅದಲ್ವಾ. ಏನ್ ಗೊತ್ತೇನ್ರಿ, ಕೇಳ್ತಿರ್ತಾರೆ ಎಕ್ಸಾಮ್ದಾಗ. ಈಗ ನೋಡಿ, ಚಿನ್ನ ಸೂಚ್ಯ ಸಂಕೇತ ಯಾವ್ದಾಗ ಗೊತ್ತೇನೆ, ಎ ಮೀನ್ಸ್ ಏನ್ ಗೊತ್ತೇನೆ, ಆರಾಮ್. ಲ್ಯಾಟಿನ್ ಭಾಷೆದ ಆರಾಮ್ ಅಂತ ಕರೀತಾರ್ರಿ. ಈ ಚಿನ್ನವನ್ನು ಕರಗಿಸುವ ವಿಧಾನಕ್ಕೆ ಏನ್ ಕರೀತಾರ ಗೊತ್ತಲ್ರಿ, ಅಕ್ವಾರೈಸಿಯಂ ಅಂತ ಕರೀತಾರ್ರಿ ಅದಲ್ವಾ. ಚಿನ್ನಕ್ ನೋಬಲ್ ಲೋಹ ಅಂತ ಕರೀತಾರ. ಅಂದ್ರ ಯಾವ್ ತುಕ್ ಹಿಡಂಗಿಲ್ಲ ನೋಡ್ರಿ, ರಸ್ಟ್ ಹಿಡಂಗಿಲ್ಲ ನೋಡ್ರಿ, ಅದಕ್ಕೆ ನೋಬಲ್ ಲೋಹ ಅಂತ ಕರೀತಾರ ಅದಲ್ವಾ. ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಲಿ ತಾಮ್ರ. ಈ ತಾಮ್ರ ಸೂಚ್ಯ ಸಂಕೇತ ಯಾವ್ದಾಗ ಗೊತ್ತೇನ್ರಿ, ಸಿ ಯು. ಯಾವ ಗೊತ್ತೇನ್ರಿ, ಸಿ ಯು ಅಂತಕ್ಕಂಥದ್ದು. ಈಗ ತಾಮ್ರ ಅಂತ ಬಂದಾಗ ಪ್ರಮುಖವಾಗಿ ಏನ್ ಗೊತ್ತೇನ್ರಿ, ತಾಮ್ರದ ಕೊರತೆಯಿಂದ ಕಂಡು ಬರೋ ರೋಗ ಗೊತ್ತಿರ್ಬೇಕು, ಮೆಂಕೀಸ್ ಅಂತಕ್ಕಂಥ ಯಾವ್ದು ಹೇಳ್ರಿ, ಮೆಂಕೀಸ್. ಆಮೇಲೆ ನೋಡ್ರಿ, ಅತಿ ಹೆಚ್ಚಿನ ಗೊತ್ತೇನ್ರಿ ಪ್ರಮುಖವಾಗಿ ಸರ್, ಉಷ್ಣ ಹರಿಯುವ ಲೋಹ. ನೋಡ್ರಿ, ಅತಿ ಹೆಚ್ಚಿನ ಗೊತ್ತೇನೆ ಉಷ್ಣ ಅಂತಕ್ಕಂಥ ಹರಿಯುವ ಲೋಹ ಯಾವ್ದು ಗೊತ್ತೇನೆ, ತಾಮ್ರ ರೀ. ಸರ್, ಅತಿ ಹೆಚ್ಚು ವಿದ್ಯುತ್ ಹರಿಯುವ ಲೋಹ ಬಂದಾಗ ಬೆಳ್ಳಿ ಬರ್ತೈತಿ ಅದಲ್ವಾ, ಇರ್ಲಿ. ಸರ್, ನೆಕ್ಸ್ಟ್ ಬಂದಾಗ ಸೀಸ ಕೊಟ್ಟಿದ್ದಾರೆ ನೋಡ್ರಿ. ಸೀಸಗೆ ಏನ್ ಗೊತ್ತೇನೆ, ಇಂಗ್ಲಿಷ್ ದಾಗ ನೋಡ್ರಿ ಲೆಡ್ ಅಂತ ಕರೀತಾರ. ಹೇಳ್ರಿ, ಲೆಡ್ ಅಂತ ಕರೀತಾರ. ಇದಕ್ಕೆ ಲ್ಯಾಟಿನ್ ಭಾಷೆ ಏನ್ ಗೊತ್ತೇನ್ರಿ, ಪ್ಲಂಬಮ್ ಅಂತ ಕರೀತಾರ. ಹೀಗಾಗಿ ಸೂಚ್ಯ ಸಂಕೇತ ಯಾವ್ದಾಗ ಗೊತ್ತೇನ್ರಿ, ಪಿವಿ. ಯಾವ ಬಿ, ಪಿವಿ. ಸೀಸ ಸೂಚ್ಯ ಸಂಕೇತ ಪಿವಿ ಅಂತಕ್ಕಂಥದಲ್ವಾ, ಗೊತ್ತಿರ್ಲಿ. ಏನ್ ಗೊತ್ತೇನ್ರಿ, ಈ ಸೀಸದ ಮ್ಯಾಗ ಕೆ ಎಕ್ಸಾಮ್ ದಾಗ ಮತ್ ಕೇರ್ ನೋಡ್ರಿ, ಇತ್ತೀಚೆಗೆ ಏನ್ ಗೊತ್ತೇನಿ, ಸೀಸದ ಕೊರತೆಯಿಂದ ಕಂಡು ಬರೋ ರೋಗ ಅಂತ ಬಂದಾಗ ನೋಡ್ರಿ, ಪ್ಲಂಬೀಸಮ್ ಅಂತಕ್ಕಂಥ ಯಾವ್ದು ಹೇಳ್ರಿ, ಪ್ಲಂಬೀಸಮ್ ಅಂತಕ್ಕಂಥ ಯಾರು ಹೇಳ್ರಿ, ಅದಲ್ವಾ, ಪ್ಲಂಬೀಸಮ್ ಅಂತಕ್ಕಂಥ ರೋಗ ಕಂಡು ಬರ್ತದೆ ನೋಡ್ರಿ, ಗೊತ್ತಿರ್ಬೇಕು. ಈಗ ನೋಡ್ರಿ, ಬ್ಯಾಟ್ರಿಗಳಾಗಿರ್ಬೋದು ಅದಲ್ವಾ. ಆಮೇಲೆ ಈ ಇನ್ನೊಂದೇನ್ ಗೊತ್ತೇನ್ರಿ, ಪ್ರಿಂಟಿಂಗ್ ಪ್ರೆಸ್ ಆಗಿರ್ಬೋದು ಅದಲ್ವಾ, ಬಳಸುವ ಲೋಹ ಗೊತ್ತೇನಿ, ಸೀಸ ಅಂತಕ್ಕಂಥದ್ದು ಯಾವ್ದೈತಿ, ಸೀಸ. ಮತ್ ನೋಡ್ರಿ, ಸೀಸದ ಕೊರತೆಯಿಂದ ಹಾರ್ಟ್ ಅಟ್ಯಾಕ್ ಕೂಡ ಆಗ್ತದೆ ಅಂತ ಹೇಳ್ತಿರ್ತಾರ ಅದಲ್ವಾ, ಇರ್ಲಿ, ಗೊತ್ತಿರ್ಬೇಕು. ಬರ್ರಿ
ನೆಕ್ಸ್ಟ್ ಕ್ವಶನ್ ಹೋಗೋಣ ಅಂತ. 9ನೇ ಕ್ವಶನ್ ನನ್ಗೆ ಗೊತ್ತಿರೋದಲ್ವಾ ನೋಡ್ರಿ. 9th ಕ್ವಶನ್ ಅದಲ್ವಾ 9ನೇ ಕ್ವಶನ್ ನೋಡ್ರಿ. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ನೋಡ್ರಿ, ಸತ್ತ ಜೀವಿಗಳಿಂದ ಕಲ್ಲಿದ್ದಲು, ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲವನ್ನು ಪ್ರಯೋಗಾಲಯದಲ್ಲಿ ತಯಾರಿಸಲಾಗುವುದಿಲ್ಲ. ನೋಡ್ರಿ ನೆಕ್ಸ್ಟ್, ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ CNG ಅತಿ ದೊಡ್ಡ ಅನಾನುಕೂಲವೆಂದರೆ ಅದನ್ನು ನೇರವಾಗಿ ಉರಿಸಲು ಸಾಧ್ಯವಿಲ್ಲ. ಇದು ಅನುಕೂಲ ಅದ ರೀ. ನೋಡ್ರಿ, ಅತಿ ದೊಡ್ಡ ಏನ್ ಗೊತ್ತೇನ ಅನುಕೂಲ ಏನಪ್ಪ ಬಂದಾಗ ಏನ್ ಗೊತ್ತೇನ್ರಿ CNG ಏನ್ ಗೊತ್ತೇನ್ರಿ ಪ್ರಮುಖವಾಗಿ ಉರಿಸ್ಬೋದು ನಾವು, ಅದಲ್ವಾ ಅನುಕೂಲ ಅದ. ನೋಡ್ರಿ, ಮೇಲಿನ ಹೇಳಿಕೆಗಳನ್ನು ಆಧರಿಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಕೇಳ್ರಿ, ಅದಲ್ವಾ. ಹೇಳಿಕೆ 1 ಮತ್ತು ಹೇಳಿಕೆ 2 ಸರಿಯಾಗಿವೆ. ಹೇಳಿಕೆ 2 ಸರಿಯಾಗಿಲ್ರಿ. ಹೇಳಿಕೆ 1 ಸರಿಯಾಗಿದೆ ಮತ್ತು ಹೇಳಿಕೆ 2 ಸರಿಯಾಗಿಲ್ಲ. ಇದು ಆಗ್ಬೋದು. ಹೇಳಿಕೆ 1 ಸರಿ, ಹೇಳಿಕೆ 2 ಸರಿಯಾಗಿಲ್ಲ. ನೋಡ್ರಿ, ಹೇಳಿಕೆ 1 ಸರಿಯಾಗಿಲ್ಲ ಮತ್ತು ಹೇಳಿಕೆ 2 ಸರಿಯಾಗಿದೆ. ಹೇಳಿಕೆ 1 ಮತ್ತು ಹೇಳಿಕೆ 2 ಸರಿಯಾಗಿಲ್ಲ. ಬಟ್ ನೋಡ್ರಿ, ಹೇಳಿಕೆ 1 ಸರಿಯಾಗದರಿ, ಹೇಳಿಕೆ 2 ಗೊತ್ತೇನೆ ಸರಿಯಾಗಿಲ್ಲ. ಹೀಗಾಗಿ ನೋಡ್ರಿ, ಈಗ ಆನ್ಸರ್ ಯಾವಾಗಿರುತ್ತೆ ಗೊತ್ತೇನೆ 2ನೇ ಆಪ್ಷನ್ ನೋಡೋದಲ್ವಾ. ಹೇಳಿಕೆ 1 ಸರಿಯಾಗಿದೆ ಮತ್ತು ಹೇಳಿಕೆ 2 ಸರಿಯಾಗಿಲ್ಲ. ನೋಡಿ, CNG ಬಗ್ಗೆ ಕೇಳ್ತಿರ್ತಾರೆ. ನೋಡಿ, CNG ಅಂದ್ರೆ ಕಾಂಪ್ರೆಸ್ಡ್ ಅಲ್ವಾ ನ್ಯಾಚುರಲ್ ಏನ್ ಗೊತ್ತೇನೆ ಗ್ಯಾಸ್ ಅಂತಕ್ಕಂಥದ್ದು. ಈಗ ಹಂಗ ನೋಡ್ರಿ, ನಾವು ಪೆಟ್ರೋಲ್, ಡೀಸೆಲ್ ಅದಲ್ವಾ LPG, ಸಿಮೆಂಟ್ ತರ ಬಳಸ್ತೀವಿ ನೋಡ್ರಿ. ಹಂಗೇನ್ ಗೊತ್ತೇನ್ರಿ, ಇದೊಂದು ಇಂಧನ CNG ಅಂತಕ್ಕಂಥದ್ದು. ಇದನ್ನ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿ ಎಲ್ಲಿ ಬಳಸ್ತಾರೆ ಗೊತ್ತೇನ್ರಿ? ನವದೆಹಲಿ ಅಂತಕ್ಕಂಥ ಬಳಸ್ತಾರೆ. ಯಾವ್ದು ಹೇಳಿದ್ರೆ ನವದೆಹಲಿ ಅಂತಕ್ಕಂಥಲ್ಲಿ ಗೊತ್ತಿರ್ಲಿ. ಪ್ರಪಂಚದ ಬಂದಾಗ ಮೊಟ್ಟ ಮೊದಲ ಬಾರಿ ಬಳಸ್ತಾರೆ ಗೊತ್ತೇನೆ USA ದಾಗ ಬಳಸ್ತಾರೆ ನೋಡ್ರಿ. USA CNG ಬಗ್ಗೆ ಕೇಳ್ತಿರ್ತಾರದಲ್ವಾ. ಹೀಗಾಗಿ ಇಂಪಾರ್ಟೆಂಟ್ ಆಗಿರುತ್ತೆ ನೋಡ್ರಿ. ಬರ್ರಿ ನೆಕ್ಸ್ಟ್ 10ನೇ ಕ್ವಶನ್ ಹೋಗೋಣ ಅಂತ, ಅಥವಾ ಅದಲ್ವಾ 10ನೇ ಕ್ವಶನ್ ನೋಡತ್ರಿ ಅನ್ಕೋತೇನ್ರಿ. 10ನೇ ಕ್ವಶನ್ ನೋಡಂಬರ್ ಅದಲ್ವಾ. 10th ಕ್ವಶನ್ ರೀ. ನೈಟ್ರೋಜನ್ ಎಲ್ಲಾ ಜೀವಿಗಳ ಅತ್ಯವಶ್ಯಕ ಗೊತ್ತೇನೆ ಘಟಕಗಳಲ್ಲೊಂದಾಗಿರುತ್ತದೆ. ನೈಟ್ರೋಜನ್ ಹೊಂದಿರದ ಸಂಯುಕ್ತಗಳು ನೋಡ್ರಿ. 1 ಪತ್ರಹರಿತ, 2 ಗ್ಲೈಕೋಜನ್ ಅದಲ್ವಾ, 3 ಜೀವಸತ್ವಗಳು, 4 ಸೆಲ್ಯುಲಸ್ ಅದಲ್ವಾ, 5 ಪ್ರೋಟೀನ್ಗಳು, ಪಿಸ್ಟ್ ಅಂತಕ್ಕಂಥದಲ್ವಾ. ಬಟ್ ಸರಿಯಾದ ಉತ್ತರ ಬಂದಾಗ ಯಾವ್ದಾಗಿರ್ತದೆ ಗೊತ್ತೇನ್ರಿ ಅದಲ್ವಾ. ನೋಡ್ರಿ, ಇವಾಗ ಯಾವ್ದು ಗ್ಲೈಕೋಜನ್ ಓಕೆ, ಯಾವ್ದಕ್ಕೆ ಗ್ಲೈಕೋಜನ್ ಓಕೆ ರೀ, ಹೊಂದಿರಲ್ಲ ರೀ, ಹೊಂದಿರೋದಕ್ಕೆ ಯಾರಲ್ರಿ. ನಂತರ ಬಂದಾಗ ಪ್ರಮುಖ ಸೆಲ್ಯುಲಸ್ ಕೂಡ ಹೊಂದಿರಲ್ರಿ, ಸೆಲ್ಯುಲಸ್ ಹೊಂದಿರಲ್ಲ. ಮತ್ತ ಪ್ರಮುಖವಾಗಿ ಗೊತ್ತು ಪಿಸ್ಟ್ ಅದಲ್ವಾ. ಪಿಸ್ಟ್ ಅಂತಕ್ಕಂಥ ಇವ ನೋಡ್ರಿ 2, 4, 6 ಎಲ್ಲ ನೋಡ್ರಿ. 2, 4 ನೋಡ್ರಿ. 4ನೇ ಆಪ್ಷನ್. ಎಷ್ಟನೇ ಆಪ್ಷನ್? 4ನೇ ಆಪ್ಷನ್. ಇವೆಲ್ಲ ಏನು ಇವು ನೈಟ್ರೋಜನ್ ಹೊಂದಿರಂಗಿಲ್ರಿ. ಕಾರ್ಬನ್, ಹೈಡ್ರೋಜನ್ ಅದಲ್ವಾ ಇವು ಹೊಂದಿರ್ತಾವ ಅದಲ್ವಾ. ಹೀಗಾಗಿ ನೋಡ್ರಿ ಗೊತ್ತಿರ್ಬೇಕು, ಕೇಳ್ತಿರ್ತಾರದಲ್ವಾ. ಬರ್ರಿ ನೆಕ್ಸ್ಟ್ ಕ್ವಶನ್ ಹೋಗೋಣ ಅಂತ. 11ನೇ ಕ್ವಶನ್ ಅದಲ್ವಾ. ನೋಡ್ರಿ 11th ಕ್ವಶನ್ ಅದಲ್ವಾ. ನೋಡ್ರಿ, ಹೇಳಿಕೆ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಬೇಕಿಂಗ್ ಉದ್ಯಮದಲ್ಲಿ ಬ್ರೆಡ್ ಮತ್ತು ಕೇಕ್ ಅನ್ನು ತಯಾರಿಸುವ ಹಿಟ್ಟಿಗೆ ಅಡುಗೆ ಸೋಡವನ್ನು ಸೇರಿಸುತ್ತಾರೆ. ಹೇಳಿಕೆ 2, ಅಡುಗೆ ಸೋಡವು ಬ್ರೆಡ್ ಮತ್ತು ಕೇಕ್ಗಳ ಪೋಷಣ ಮೌಲ್ಯವನ್ನು ಹೆಚ್ಚಿಸುತ್ತದೆ. ಹೇಳಿಕೆ 1 ಮತ್ತು ಹೇಳಿಕೆ 2 ಸರಿಯಾಗಿವೆ ಮತ್ತು ಹೇಳಿಕೆ 1 ಸರಿಯಾದ ವಿವರಣೆ ಆಗಿದೆ. ಹೇಳಿಕೆ 1 ಸರಿಯಾಗಿದೆ, ಆದರೆ ಹೇಳಿಕೆ 2 ಸರಿಯಾಗಿಲ್ಲ. ಹೇಳಿಕೆ 1 ಸರಿಯಾಗಿಲ್ಲ, ಆದರೆ ಹೇಳಿಕೆ 2 ಸರಿಯಾಗಿವೆ. ಹೇಳಿಕೆ 1 ಮತ್ತು ಹೇಳಿಕೆ 2 ಸರಿಯಾಗಿವೆ, ಆದರೆ ಹೇಳಿಕೆ 1 ಸರಿಯಾದ ವಿವರಣೆ ಇಲ್ಲ ಅಂತ ಕೇಳ. ಬಟ್ ನೋಡ್ರಿ, ಇವಾಗ ಪ್ರಮುಖವಾಗಿ ಗೊತ್ತಿರ್ಬೇಕಿದ್ರು ಸರಿಯಾದ ಉತ್ತರ ಯಾವ್ದಾಗಿರ್ತದೆ ಗೊತ್ತೇನ್ರಿ? ಹೇಳಿಕೆ 1 ಸರಿಯಾಗದಾರೆ, ಆದರೆ ಹೇಳಿಕೆ 2 ಏನ್ ಗೊತ್ತೇನ್ರಿ ಸರಿಯಾಗಿವೆ. ಬೇಕಿಂಗ್ ಉದ್ಯಮ ಬಳಸ್ಬೋದ್ರಿ. ಬಟ್ ಸೋಡವು ಬ್ರೆಡ್ ಮತ್ತು ಕೇಕ್ಗಳಿಗೆ ಪೋಷಣ ಮೌಲ್ಯ ಕೊಡಂಗಿಲ್ಲ, ಅದಲ್ವಾ ಗೊತ್ತಿರ್ಬೇಕು. ಎಸ್. ನೆಕ್ಸ್ಟ್ ಬಂದಾಗ 12ನೇ ಕ್ವಶನ್ ನೋಡ್ರಿ. 12ನೇ ಕ್ವಶನ್ ಅಂತಕ್ಕಂಥದಲ್ವಾ ಸೈನ್ಸ್ ಅದ ನೋಡ್ರಿ. ಕುಮಾರನು ಮನೆಗೆ ನಡೆದುಕೊಂಡು ಹೋಗುವಾಗ ಒಂದು ಜೇನು ಹುಳ ಕಚ್ಚಿತು. ಕೂಡಲೇ ಅವನು ಕಚ್ಚಿದ ಭಾಗಕ್ಕೆ ಹತ್ತಿರದ ಗಿಡದ ಎಲೆಗಳಿಂದ ಉಜ್ಜಿದನು. ಅವನ ನೋವು ಶಮನವಾಯಿತು, ಹೋಯ್ತಂದ್ರೆ. ಹಾಗಾದ್ರೆ ಆ ಎಲೆಗಳ ಗುಣವು ಡ್ಯಾಶ್ ಆಗಿತ್ತು. ಈಗ ನೋಡ್ರಿ, ಜೇನು ಹುಳ ಅಂತ ಬಂದಾಗ ಪ್ರಮುಖವಾಗಿ ಇದರಲ್ಲಿ ಕಂಡು ಬರುವ ಏನ್ ಗೊತ್ತೇನ್ರಿ ಸರ್? ಯಾವ ಆಮ್ಲ ರೀ ಅಂತ ಬಂದಾಗ ಪ್ರಮುಖ ಗೊತ್ತಿರೋ ಫಾರ್ಮಿಕ್ ಅಂತಕ್ಕಂಥ. ಯಾವ್ದು ಹೇಳ್ರಿ? ಫಾರ್ಮಿಕ್ ಏನ್ ಗೊತ್ತೇನು? ಫಾರ್ಮಿಕ್ ಆಮ್ಲ ಅಂತಕ್ಕಂಥ, ಫಾರ್ಮಿಕ್ ಆಮ್ಲ ಅಂತಕ್ಕಂಥದ್ದು ಅಥವಾ ಮೆಥನೋಯಿಕ್ ಆಮ್ಲ ಕೂಡ ಕರೀತಾರ ನೋಡ್ರಿ. ಈಗ ನೋಡ್ರಿ, ಮೆಥನೋಯಿಕ್ ಆಮ್ಲ, ಫಾರ್ಮಿಕ್ ಆಮ್ಲ. ಬಟ್ ನೋಡ್ರಿ, ಅದೇ ರೀತಿ ಏನ್ ಗೊತ್ತೇನ್ರಿ ಯಾವುದು ಇವಾಗ ಪ್ರಮುಖವಾಗಿ ಆ ಜೇನು ಹುಳದಲ್ಲಿ ಕಂಡು ಬರೋದು ಫಾರ್ಮಿಕ್ ಆಮ್ಲ. ಆ ನೋವು ಅಂತಕ್ಕಂಥ ಶಮನ ಮಾಡ್ಬೇಕಾದ್ರೆ ಬಳಸ್ತಾರ ಗೊತ್ತೇನ್? ಪ್ರತ್ಯಾಮ್ಲ ಬಳಸ್ತಾರ. ಈಗ ಅದನ್ನು ಕಚ್ಚಿರ್ತಕ್ಕಂಥ ಏನ್ ಗೊತ್ತೇನ್ರಿ ಆಮ್ಲ, ಅದೇನ್ ಗೊತ್ತೇನ್ರಿ ಶಮನ ಮಾಡ್ಬೇಕಾದ್ರೆ ಪ್ರತ್ಯಾಮ್ಲ ಬಳಸ್ಬೇಕು. ಅಂದ್ರ ಇದು ನೋಡ್ರಿ ಆನ್ಸರ್ ಅದಾಗಿರ್ತದೆ ಗೊತ್ತೇನೆ, ಡೈರೆಕ್ಟ್ ಹೇಳ್ತೇನೆ ಗೊತ್ತೇನೆ, ಪ್ರತ್ಯಾಮ್ಲಿ ಆಗಿರ್ತದೆ ಗೊತ್ತೇನೆ, ಪ್ರತ್ಯಾಮ್ಲಿ ಆಗಿರ್ತೈತಿ ಅದಲ್ವಾ. ಬಟ್ ನೋಡೋದು ಏನ್ ಗೊತ್ತೇನೆ ಜೇನು ಹೊಡೆದಾಗ ಏನ್ ಗೊತ್ತೇನೆ ಆಮ್ಲ, ಇದನ್ನು ಶಮನಗೊಳಿಸ್ಬೇಕಂದ್ರೆ ಪ್ರತ್ಯಾಮ್ಲ ಹುಡುಕ್ಬೇಕು ನಾವು. ಇದು ಪ್ರತ್ಯಾಮ್ಲಿ ಆಗಿರ್ತೈತಿ.
ಅದಲ್ವಾ. ಈಗ ನೋಡ್ರಿ ಆಮ್ಲ ಅಂದ್ರೆ ಗೊತ್ತದ ಅನ್ಕೋತೀನದಲ್ವಾ, ಪ್ರಮುಖವಾಗಿ ಗೊತ್ತಿರ್ಬೇಕು ಆಮ್ಲ ಅದಲ್ವಾ. ಈಗ ನೋಡ್ರಿ ಯಾವ್ದಾದ್ರು ಪಿ ಎಚ್ ಸ್ಕೇಲ್ ಅಂತಕ್ಕಂಥದಲ್ವಾ. ಈ ಪಿ ಎಚ್ ಸ್ಕೇಲ್ 0 to ಎಷ್ಟು ಇರ್ತೈತಿ 14 ಇರ್ತೈತಿ ನೋಡ್ರಿ. 0 to 7 ಏನ್ ಗೊತ್ತೇನ್ರಿ 7 ಅಂತ ಬಂದಾಗ ಆಸಿಡ್, 17 ಗೊತ್ತೇನ್ರಿ 14 ಅಂತ ಬಂದಾಗ ಬೇಸ್. ಸರಿ ಎಕ್ಸಾಕ್ಟ್ಲಿ ಅಂತ ಬಂದಾಗ 0 ಇಂದ 6.5 ಏನ್ ಗೊತ್ತೇನಿ ಆಸಿಡ್, 7.5 ಅಂತ ಏನ್ ಗೊತ್ತೇನ್ರಿ 14 ತಕ್ಕನ್ ಗೊತ್ತೀನಿ ಬೇಸ. ಇನ್ 7 ಏನ್ ಇರ್ತದೆ ನೋಡ್ರಿ, ಈ 7 ಅಂತಕ್ಕಂತ ಏನ್ ಗೊತ್ತೀನಿ ಲವಣ ಅಂತ ಹೇಳ್ತಿರ್ತಾರೆ, ಸಾಲ್ಟ್ ಅದಲ್ವಾ. ನೋಡ್ರಿ ಇವಾಗ ಇನ್ನೊಂದ್ ಗೊತ್ತೇನ್ರಿ ಯಾವ್ದೇನ್ ಗೊತ್ತೀನಿ ಹುಳಿ ರುಚಿ ಹೊಂದಿರ್ತದಲ್ವಾ. ನೋಡ್ರಿ ಹುಳಿ ರುಚಿ ಹೊಂದಿರೋದೇನ್ ಗೊತ್ತೇನ್ರಿ ಆಮ್ಲ. ಸರಿ ಯಾವ್ದು ಕಹಿ ರುಚಿ ಅಂತಕ್ಕಂತ ಹೊಂದಿರ್ತದಲ್ವಾ, ಈ ಕಹಿ ರುಚಿ ಹೊಂದಿರೋದಕ್ಕೆ ಏನ್ ಕರೀತಾರ ಗೊತ್ತೀನಿ ಪ್ರತ್ಯಾಮ್ಲ ಅಂತ ಕರೀತಾರೆ. ನೋಡ್ರಿ ಪಿ ಎಚ್ ಅಂದ್ರೆ ಗೊತ್ತಿರ್ಬೇಕು, ಪೊಟೆನ್ಶಿಯಲ್ ಆಫ್ ಹೈಡ್ರೋಜನ್ ಅಥವಾ ಪವರ್ ಆಫ್ ಹೈಡ್ರೋಜನ್ ಅಂತಕ್ಕಂಥದ್ದು ಅದಲ್ವಾ. ಇದು ಯಾರು ಕಂಡಿದ್ದಾರೆ ಸರ್ ಬಂದಾಗ ಸೊರೆನ್ಸನ್ ಅಂತಕ್ಕಂಥವ್ರು ಕಂಡಿದ್ದಾರೆ ಹೇಳ್ರಿ. ಸೊರೆನ್ಸನ್ ಅಂತಕ್ಕಂಥವ್ರು ಕಂಡಿದ್ದಾರೆ ಸಣ್ಣ ಹೇಳ್ರಿ, ಸೊರೆನ್ಸನ್ ಅಂತಕ್ಕಂಥವ್ರು ಗೊತ್ತಿರ್ಬೇಕು ಅದಲ್ವಾ. ಹೀಗ ನೋಡ್ರಿ ಇಂಪಾರ್ಟೆಂಟ್ ಆಗಿರ್ತೈತಿ ಇರ್ಲಿ. ಬರ್ರಿ ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ ನೆಕ್ಸ್ಟ್ ಕ್ವಶನ್ ನೋಡಂತ ಅದಲ್ವಾ. ಪ್ರಮುಖವಾಗಿ 13ನೇ ಕ್ವಶನ್ ನೋಡ್ರಿ. ಎಷ್ಟನೇ ಕ್ವಶನ್ ರೀ 13ನೇ ಕ್ವಶನ್ ಅದಲ್ವಾ. ಇದು ಕೂಡ ಸೈನ್ಸ್ ಅದ ರೀ, ಸಾರಿ ಜಿ ಕೆ ಅದ ರೀ, ಜಿ ಕೆ ಕ್ವಶನ್ ಅದ ರೀ. ಹೊಂದಿಸಿ ಬರೀರಿ. ಪಟ್ಟಿ 1 ಸಂಸ್ಥೆಗಳು, ಪಟ್ಟಿ 2 ಕೇಂದ್ರ ಸ್ಥಾನ. ಅಂದ್ರ ಸಂಸ್ಥೆ ಕೊಟ್ಟಿರೋದು ಕೇಂದ್ರ ಕಚೇರಿಗಳು, ಹೆಡ್ ಕ್ವಾರ್ಟರ್ ಅಂತ ನೋಡ್ರಿ ಇಂಗ್ಲಿಷ್ ಅದ್ರೊಳಗ ಬರ್ರಿ ನೋಡ್ಕೊಂತ ಹೋಗೋಣಂತ. ಪ್ರಮುಖವಾಗಿ ಗೊತ್ತಿರ್ಬೇಕು ನೋಡ್ರಿ ಇಂಟರ್ನ್ಯಾಷನಲ್ ಅದಲ್ವಾ. ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಅಂತಕ್ಕಂಥದ್ದು ಗೊತ್ತಿರ್ಲಿ. ಇದ್ರ ನೋಡ್ರಿ ಕೇಂದ್ರ ಕಚೇರಿ ಬಂದಾಗ ಪ್ರಮುಖವಾಗಿ ಎಲ್ಲಿ ಕಂಡು ಬರ್ತದೆ ಗೊತ್ತೇನು ಜಿನೆವಾದ ಕಣ. ಇಲ್ಲಿ ನೋಡ್ರಿ ಇಂಟರ್ನ್ಯಾಷನಲ್ ಆಪ್ಷನ್ ಒಂದೇ ಕೊಟ್ರಿ ಜಿನೆವಾ ಅಂತಾರಾಷ್ಟ್ರೀಯ. ಜಿನೆವಾ ಎಲ್ಲಿ ಕಂಡು ಬರ್ತದೆ ಗೊತ್ತೇನ್ರಿ ಸ್ವಿಟ್ಜರ್ಲ್ಯಾಂಡ್ ನ ಕಂಡು ಬರ್ತದೆ. ಎಲ್ಲಿ ಗೊತ್ತೇನಿ ಪ್ರಮುಖವಾದಲ್ವಾ ಸ್ವಿಟ್ಜರ್ಲ್ಯಾಂಡ್ ನ ಕಂಡು ಬರ್ತದೆ. ಎಲ್ಲ ಗೊತ್ತಿ ಸ್ವಿಟ್ಜರ್ಲ್ಯಾಂಡ್ ನ ಕಂಡು ಬರ್ತದೆ ನೋಡ್ರಿ ಗೊತ್ತಿರ್ಲಿ. ನೆಕ್ಸ್ಟ್ ಬಂದಾಗ ವಿವಿ ನ್ಯಾಷನಲ್ ಲೇಬರ್ ಅಸೋಸಿಯೇಷನ್ ಅಂತ ಬಂದಾಗ ಇದು ಎಲ್ಲಿ ಬರ್ತದೆ ಗೊತ್ತೇನ್ರಿ ಪ್ರಮುಖವಾಗಿ ನೋಯ್ಡಾದಾಗ ಬರ್ತದೆ ನೋಡ್ರಿ. ವಿವಿಗಿರಿ ಅಂತ ಬಂದಾಗ ನೋಯ್ಡಾದಾಗ ಬರ್ತೈತಿ. ನೋಯ್ಡಾ ಕಂಡು ಬರ್ತೇನೆ ಗೊತ್ತೇನೆ ಉತ್ತರ ಪ್ರದೇಶ. ಯಾವ ಪ್ರದೇಶ ನೋಡ್ರಿ ಉತ್ತರ ಪ್ರದೇಶ. ನೆಕ್ಸ್ಟ್ ನ್ಯಾಷನಲ್ ಲೇಬರ್ ಬ್ಯೂರೋ ಅಂತ ಬಂದಾಗ ನ್ಯಾಷನಲ್ ನೋಡ್ರಿ ಲೇಬರ್ ಬ್ಯೂರೋ ಅಂತಕ್ಕಂತ ಎಲ್ಲಿ ಬರ್ತದೆ ನ್ಯಾಷನಲ್ ರಾಷ್ಟ್ರೀಯ ಅಂದ್ರೆ ಎಲ್ಲಿ ಬರ್ತದೆ ಶಿಮ್ಲಾದಾಗ ಕಂಡು ಬರ್ತದೆ ನೋಡ್ರಿ. ಶಿಮ್ಲಾ ಕಂಡು ಬರೋದು ಹಿಮಾಚಲ ಪ್ರದೇಶ. ಶಾರ್ಟ್ಕಟ್ ನ ಎಚ್ ಪಿ ಅಂತ ಕರೀತಾರೆ ನೋಡ್ರಿ. ನೆಕ್ಸ್ಟ್ ಇನ್ಸ್ಟಿಟ್ಯೂಟ್ ಫಾರ್ ಸೋಷಿಯಲ್ ಅಂಡ್ ಎಕನಾಮಿಕ್ ಅದಲ್ವಾ ಚೇಂಜ್ ಅಂತಕ್ಕಂಥದ್ದು ಇದರ ಕೇಂದ್ರ ಕಚೇರಿಯಲ್ಲಿ ಕಂಡು ಬರ್ತದೆ ಗೊತ್ತೇನೆ ನಮ್ಮ ಪ್ರೀತಿ ಹೆಮ್ಮೆಯ ಬೆಂಗಳೂರು ಅಂತಕ್ಕಂಥದ್ದು. ಬೆಂಗಳೂರು ಕಂಡು ಬರೋದು ಕರ್ನಾಟಕ. ಕರ್ನಾಟಕ ಹಾಗಿದಾರ ಮಾಸ್ತರ ಆನ್ಸರ್ ಯಾವ್ದಾಗಿರ್ತದ ಬಂದಾಗ ಎರಡನೇದಾಗಿರ್ತೈತಿ ನೋಡ್ರಿ, ಎರಡನೇ ಆಪ್ಷನ್ ಅದಲ್ವಾ. ಎಸ್ ನೆಕ್ಸ್ಟ್ ಬಂದಾಗ 14ನೇ ಕ್ವಶನ್ ನೋಡೋದಲ್ವಾ. 14th ಕ್ವಶನ್ ನೋಡತ್ತೀರ ಅನ್ಕೋತೀನ್ರಿ. 14ನೇ ಕ್ವಶನ್ ಅದಲ್ವಾ ನೋಡ್ರಿ ಜಿ ಕೆ ಅದ ನೋಡ್ರಿ. ಗುಜರಾತಿನ ವಡೋದರದಲ್ಲಿರುವ ನೋಡ್ರಿ ಮಹಾರಾಜನ್ ಗೊತ್ತೇನ್ರಿ ಫತೇಹ್ ಅದಲ್ವಾ ಸಿಂಗ್ ಮ್ಯೂಸಿಯಂ ಈ ಕೆಳಗಂಡ ಯಾವ ಖಾತೆ ಭಾರತೀಯ ಕಲಾಕಾರನ ಕಲಾಕೃತಿಗಳನ್ನು ಪ್ರಮುಖವಾಗಿ ಪ್ರದರ್ಶಿಸಿ ಸಂಭ್ರಮಿಸಲಾಗಿದೆ ಅಂತ ಕೇಳ ಹೇಗ್ ಕೊಟ್ಟಿದಾರ. ಅಬನೀಂದ್ರ ನಾಥ್ ಠಾಗೂರ್, 2 ರಾಜಾ ರವಿವರ್ಮ, 3 ಅಮೃತ ಶೇರ್ಗಿಲ್, 4 ನಂದಲಾಲ್ ಬೋಸ್ ಅಂತಕ್ಕಂಥವ್ರು. ಬಟ್ ನೋಡ್ರಿ ಸರಿಯಾದ ಉತ್ತರ ಬಂದಾಗ ಯಾವ್ದಾಗಿರ್ತದ ಗೊತ್ತೇನ್ರಿ ಅದಲ್ವಾ. ನೋಡ್ರಿ ರಾಜನ್ ಗೊತ್ತೇನ್ ರವಿವರ್ಮ, ರಾಜಾ ರವಿವರ್ಮ ಆಗಿರ್ತದೆ ನೋಡ್ರಿ ಗೊತ್ತಿರ್ಬೇಕು ಅದಲ್ವಾ. ಇರ್ಲಿ ಗುಜರಾತ್ ರಾಜ್ಯದ ವಡೋದರದ ನಮ್ಗೆ ಗೊತ್ತಾಗುತ್ತೆ ಏನ್ ಗೊತ್ತೇನ್ರಿ ಪ್ರಮುಖವಾಗಿ ಗೊತ್ತಿರ್ಬೇಕು. ನಮ್ ಭಾರತ ದೇಶದ ನೋಡ್ರಿ, ನಮ್ ಭಾರತ ದೇಶದ ಮೊಟ್ಟ ಮೊದಲ ರೈಲ್ವೆ ವಿಶ್ವವಿದ್ಯಾಲಯ ಅಂತಕ್ಕಂಥ ಇಲ್ಲಿ ಸ್ಥಾಪನೆ ಆಗುತ್ತೆ ನೋಡ್ರಿ. ಈ ಗುಜರಾತ್ ರಾಜ್ಯದ ರಾಜಧಾನಿ ಗಾಂಧಿನಗರ ಅಂತಕ್ಕಂಥದ್ದು ಅದಲ್ವಾ. ನೆಕ್ಸ್ಟ್ ನೋಡ್ರಿ 15ನೇ ಕ್ವಶನ್ ನಮ್ ಸೈನ್ಸ್ ಕ್ವಶನ್ ಅದ ನೋಡ್ರಿ ಮತ್ ಅದಲ್ವಾ. ನೋಡ್ರಿ ನಿಪಾ ವೈರಸ್ ಪ್ರಾಥಮಿಕವಾಗಿ ಯಾವುದರಿಂದ ಹರಡುತ್ತದೆ. ನಿಪಾ ವೈರಸ್ ಹುಡುಗರು ಆಟೋಮೆಟಿಕ್ ಹಾಕ್ಬಿಡ್ತಾರೆ ಆಪ್ಷನ್ಗಳು ನೋಡ್ರಿ. ಒಂದು ಕಲುಷಿತ ನೀರು, 2 ಸೊಳ್ಳೆ ಕಡಿತ, 3 ಹಣ್ಣಿನ ಬಾವಲಿಗಳು ಮತ್ತು ಸೋಂಕಿತ ಪ್ರಾಣಿಗಳು, ವಾಯು ಮಾಲಿನ್ಯ. ಬಟ್ ನೋಡ್ರಿ ಬಾವಲಿನ ಬಂದ ಹಾಕ್ಬಿಡೋಕ್ ನಿಪಾ ವೈರಸ್ ನೋಡ್ರಿ. ಸರಿಯಾದ ಉತ್ತರದ ಗೊತ್ತೇನು 3ನೇದಾಗಿರುತ್ತೆ ನೋಡ್ರಿ. ನೋಡ್ರಿ ಈ ನಿಪಾ ವೈರಸ್ ಬಿಡುಗಡೆ ಮಾಡುವ ಪ್ರಾಣಿ ಪ್ರಾಥಮಿಕ ಯಾವ್ದಿಂದ ಹೇಳುತ್ತ ಗೊತ್ತೇನ್ ಬಾವಲಿ ಮತ್ತು ಸೋಂಕಿತ ಪ್ರಾಣಿಗಳಿಂದ ಗೊತ್ತೇನ್ ಹೇಳುತ್ತದೆ ಅದಲ್ವಾ. ಏನ್ ಗೊತ್ತೇನ್ರಿ ಇವಾಗ ನಿಪಾ ವೈರಸ್ ನೋಡ್ರಿ. ಈ ನಿಪಾ ವೈರಸ್ ಇಂದ ಕಂಡು ಬರುವ ರೋಗ ಯಾವ್ದ ಗೊತ್ತೇನ್ರಿ ಮಂಕಿ ಫಾಕ್ಸ್ ಅಂತಕ್ಕಂಥ. ಯಾವ ಫಾಕ್ಸ್ ಗೊತ್ತೇನ್ರಿ ಮಂಕಿ ಅದಲ್ವಾ. ಸರ್ ಫಾಕ್ಸ್ ಅಂತಕ್ಕಂಥ ಕಂಡು ಬರುತ್ತೆ ಮಂಕಿ ಫಾಕ್ಸ್ ಗೊತ್ತಿರ್ಬೇಕು ಅದಲ್ವಾ. ಮಂಕಿ ಫಾಕ್ಸ್ ಕಂಡು ಬರ್ತೈತಿ ಗೊತ್ತಿರ್ಲಿ. ಆಮೇಲೆ ನೋಡ್ರಿ ಈ ಬಾವಲಿ ಅಂತ ಹೇಳದಲ್ವಾ ಇಂಗ್ಲಿಷ್ ನೋಡ್ರಿ ಬ್ಯಾಟ್ ಅಂತ ಕರೀತಾರೆ ಅಂತ ಹೇಳ್ರಿ ಬ್ಯಾಟ್. ಸರ್ ಇನ್ನೊಂದ್ ಗೊತ್ತಿರೋ ಬಾವಲಿ ಇದಲ್ವಾ ಇದೇನ್ ಗೊತ್ತಿರ ನಮ್ ಕಣ್ಣಿಂದ ನೋಡಿ ಚಲನೆ ಒಳ್ಳೆ ಮಾಡಂಗಿಲ್ಲ ಇದ್ರಿ. ಇದೇನ್ ಮಾಡ್ತದೆ ಗೊತ್ತೇನ್ ಬಾವಲಿ ಅಂತಕ್ಕಂಥದ್ದು ತನ್ನ ಬಾಯಿಯ ಮೂಲಕ ನೋಡ್ರಿ, ತನ್ನ ಬಾಯಿಯ ಮೂಲಕ ಏನ್ ಮಾಡ್ತದೆ ಗೊತ್ತೇನ್ರಿ ಶ್ರವಣಾತಿ ತರಂಗ ಅಂತಕ್ಕಂಥ ಹೊರಾಗ್ತಾರೆ.
ನೋಡ್ರಿ ಶ್ರವಣಾದಿ ತರಂಗ ಅಂತಕ್ಕಂಥ ಹೊರಗ್ಬಿಟ್ಟಿನ್ ಗೊತ್ತೇನ್ರಿ, ಚಲನೆ ವಲನೆ ಮಾಡ್ತೈತಿ, ಬೇಟೆ ಆಡ್ತೈತಿ, ಅದಲ್ವಾ ಈಗ ಗೊತ್ತಿರ್ಲಿ. ಮತ್ ಈಗ ನೋಡ್ರಿ ಶ್ರವಣಾದಿ ತರಂಗ ಅಂದ್ರ ಪ್ರಮುಖವಾಗಿ ಅಲ್ಟ್ರಾಸಾನಿಕ್ ಅಂತ ಕರೀತಾರ ನೋಡ್ರಿ. ಅದು ಹೊರಗಡೆ ಹಾಕ್ಬಿಟ್ಟೇನ್ ಗೊತ್ತೇನ್ರಿ, ಚಲನೆ ವಲನೆ ಮಾಡ್ತೈತಿ. ಆಮೇಲೆ ಇನ್ನೊಂದೇನ್ ಗೊತ್ತೇನ್ರಿ, ಇವಾಗ ಈ ಬಾವ್ಲಿದಲ್ವಾ, ಬಾವ್ಲಿಯ ಕಣ್ಣಿನ ಗಾತ್ರ ನೋಡ್ರಿ, ಬಾವ್ಲಿ ನೋಡ್ರಿ ಕಣ್ಣಿನ ಗಾತ್ರ ಎಷ್ಟಿರ್ತದೆ ಗೊತ್ತೇನ್, ಕಣ್ಣಿನ ಗಾತ್ರ ಬಂದಾಗ 2 mm ಆಗಿರುತ್ತೆ. ಎಷ್ಟು mm ಮಾಡ್ರಿ, 2 mm ಅಂದ್ರ 2 mm ಅಂತಕ್ಕಂಥ ಗೊತ್ತಿರ್ಬೇಕು, ಅದಲ್ವಾ. ನೋಡ್ರಿ ಇಂತ ಬಾವ್ಲಿಗೆ ಏನ್ ಗೊತ್ತೇನ್ರಿ, ಜೋಗು ಪ್ರಾಣಿ ಅಂತ ಕೂಡ ಕರೀತಾರೆ. ಯಾವ ಪ್ರಾಣಿ ಗೊತ್ತೇನ್ರಿ, ಜೋಗು ಪ್ರಾಣಿ ಅಂತ ಕರೀತಾರೆ, ಅದಲ್ವಾ. ಗೊತ್ತಿರ್ಲಿ, ಅತಿ ಹೆಚ್ಚು ಜೋಗು ಪ್ರದೇಶದಾಗ ಕಂಡು ಬರ್ತದಂತ್ರಿ, ಅದಲ್ವಾ. ಹೀಗಾಗಿ ಗೊತ್ತಿರ್ಲಿ. ನೆಕ್ಸ್ಟ್ ಕ್ವಶನ್ ನೋಡ್ ಬರೋದಲ್ವಾ, 16ನೇ ಕ್ವಶನ್ ನೋಡ್ರಿ. ನೋಡ್ರಿ ಜಿಕೆ ಅದ ನೋಡ್ರಿ 16ನೇದು, ಅದಲ್ವಾ. ನೋಡ್ರಿ ಹೊರ್ಮುಜ್ ಜಲಸಂಧಿ ನೈಸರ್ಗಿಕ ವ್ಯೂಹಾತ್ಮಕ ಜಲಸಂಧಿಗಳಲ್ಲಿ ಒಂದಾಗಿದೆ. ಈ ಕೆಳಗಿನ ಯಾವ 2 ಜಲಸಂಧಿಗಳು ಮಾನವ ನಿರ್ಮಿತವಾಗಿವೆ? ಇದು ಕರೆಂಟ್ ಅಫೇರ್ಸ್ ವಿತ್ ಜಿಕೆ ಅಂತ ಕರೀತಾರ ನೋಡ್ರಿ. ಅದೆಲ್ಲ ಇತಿಹಾಸ ಸುದ್ದಿ ಆಗಿತ್ತು ನೋಡೋದಲ್ವಾ. ಗೊತ್ತಿರ್ಲಿ, ಪ್ರಮುಖವಾಗಿ ಗೊತ್ತಿರ್ಬೇಕು. ಏನ್ ಗೊತ್ತೇನ್ರಿ, ಸುಯೇಜ್ ಕಾಲುವೆ ಇದು ಮಾನವ ನಿರ್ಮಿತ ಹೌದ್ರಿ. ನಂತರ ಬಂದಾಗ ಜಿಬ್ರಾಲ್ಟರ್ ಜಲಸಂಧಿ ಅಲ್ರಿ, ಇದು ಪನಾಮ ಕಾಲುವೆ ಇದು ಹೌದು, ಮಾನವ ನಿರ್ಮಿತ ರೀ. ನೆಕ್ಸ್ಟ್ ಮಲಕ್ಕಾ ಜಲಸಂಧಿ ಇದೇನ್ ಗೊತ್ತೇನ್ ಅಲ್ರಿ, ಬಟ್ ಸರಿಯಾದ ಎಸಿ ಎಲ್ಲ ನೋಡಿ ನೋಡ್ರಲ್ವಾ, ಎಸಿ ಅಂತಕ್ಕಂಥ ನೋಡ್ರಿ ಸರಿಯಾದ ಉತ್ತರ, ಅದಲ್ವಾ. ನೆಕ್ಸ್ಟ್ ಬಂದಾಗ 17ನೇ ಕ್ವಶನ್ ನೋಡತ್ತೀರ ಅನ್ಕೋತೀನ್ರಿ, ಅದಲ್ವಾ. ಇದು ಪ್ರಮುಖವಾಗಿ 17ನೇ ಕ್ವಶನ್ ನಮ್ದು ಇದೇ ನಮ್ದು ಯೂಟ್ಯೂಬ್ ಕ್ಲಾಸ್ನಾಗ ಬಿಟ್ಟಿದ ನೋಡ್ರಿ, ಲಾಸ್ಟ್ ಜಿಕೆ ಕ್ಲಾಸ್ನಾಗ ನೋಡ್ರಿ. ಬಿಮ್ಸ್ಟೆಕ್ ಬಗ್ಗೆ ನೋಡ್ರಿ, ಬಿಮ್ಸ್ಟೆಕ್ ಬಗ್ಗೆ ಕ್ವಶನ್ ಕೇರ್, ಅದಲ್ವಾ. ಬಿಮ್ಸ್ಟೆಕ್ ಫುಲ್ ಫಾರ್ಮ್ ಇದು ಬೇಕಾದ್ರೆ ನಮ್ ಕ್ಲಾಸ್ನಾಗ ಅದ ನೋಡ್ರಿ. ಬಿಮ್ಸ್ಟೆಕ್ ಬಗ್ಗೆ ಸಂಪೂರ್ಣ ಹೇಳಿನ್ರಿ, ಯಾವಾಗ ಸ್ಥಾಪನೆ ಇತ್ತು, ಕೇಂದ್ರ ಕಚೇರಿ ಅಲ್ಲದ ಸದಸ್ಯ ರಾಷ್ಟ್ರಗಳು, ನಂತರ ಬಂದಾಗ ಅವು ಶೃಂಗಸಭೆಗಳು ಎಲ್ಲ ಹೇಳಿದೀನಿ. ಇದು ಕ್ವಶನ್ ಕೂಡ ಆಗೈತೆ ನೋಡ್ರಿ, ಅದಲ್ವಾ. ಬಿಮ್ಸ್ಟೆಕ್ ಅದಲ್ವಾ ಅಂದರೆ ಬೇ ಆಫ್ ಇಂಟರ್ನ್ಯಾಷನಲ್ ಮೆರಿಟೈಮ್ ಅದಲ್ವಾ ಸೆಕ್ಯೂರಿಟಿ ಟ್ರೇಡ್ ಎಕನಾಮಿಕ್ ಕೋಆಪರೇಷನ್, ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿ ಸೆಕ್ಟರಲ್ ಟೆಕ್ನಿಕಲ್ ಅಂಡ್ ಎಕನಾಮಿಕ್ ಕೋಆಪರೇಷನ್, ಎಕ್ಸಾಕ್ಟ್ಲಿ. ನೆಕ್ಸ್ಟ್ ನೋಡ್ರಿ ಬಾರ್ಡರ್ ಇನಿಷಿಯೇಟಿವ್ ಆಫ್ ಅದಲ್ವಾ ಮೆರಿಟೈಮ್ ಅಂಡ್ ಟ್ರೇಡ್ ಎಕನಾಮಿಕ್ ಕೋಆಪರೇಷನ್, ಬೆಂಗಾಲ್ ಇಂಟರ್ನ್ಯಾಷನಲ್ ಸ್ಟ್ರಾಟಜಿಕ್ ಅದಲ್ವಾ ಟ್ರೇಡ್ ಅಂಡ್ ಎಕನಾಮಿಕ್ ಕೌನ್ಸಿಲ್. ಇದು ಸರಿಯಾದ ಉತ್ತರದ ಗೊತ್ತೇನ್ರಿ, ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಮಲ್ಟಿ ಸೆಕ್ಟರಲ್ ಟೆಕ್ನಿಕಲ್ ಅಂಡ್ ಎಕನಾಮಿಕ್ ಕೋಆಪರೇಷನ್ ಅಂತ ಕನ್ಸಿದ್ದಾರೆ. ಈ ನೋಡ್ರಿ ಬಿಮ್ಸ್ಟೆಕ್ ಬಗ್ಗೆ ಇಲ್ಲಿ ಮತ್ತೆ ರಿಪೀಟ್ ಹೇಳಂಗಿಲ್ಲ, ಇದ್ರ ಬಗ್ಗೆ ಸಂಪೂರ್ಣವಾಗಿ ಇದನ್ನ ಕ್ಲಾಸ್ನಾಗ ಅದ ನೋಡ್ರಿ, ಅದಲ್ವಾ. ಜಿಕೆ ಕ್ಲಾಸ್ನಾಗ ಅದ ನೋಡ್ರಿ, ಇದ್ರಾಗೆ ನಮ್ದು ಚಾನಲ್ದಾಗ ನೋಡ್ರಿ, ಅದಲ್ವಾ. ಗೊತ್ತಿರಲ್ಲ, ಆನ್ಸರ್ 2ನೇ ಆಗಿರುತ್ತೆ ನೋಡ್ರಿ. ನೆಕ್ಸ್ಟ್ ಬಂದಾಗ 18ನೇ ಕ್ವಶನ್ ನೋಡ್ರಿ, ನೋಡತ್ತೀರ ಅನ್ಕೋತೀನದಲ್ವಾ. 18ನೇ ಕ್ವಶನ್ ರೀ, ಜೂನ್ 10, 2020ರಲ್ಲಿ ಇದ್ದಂತೆ ಭಾರತದಲ್ಲಿ ಪ್ರಜಾಸತ್ತಾತ್ಮಕವಾಗಿ ಆಯ್ಕೆಯಾಗಿ ಯಾವುದೇ ಅವಧಿ ಕಡಿತವಾಗದೆ ಅತ್ಯಂತ ಹೆಚ್ಚಿನ ಅವಧಿಗೆ ಪ್ರಧಾನಮಂತ್ರಿಗೆ ಸೇವೆ ಸಲ್ಲಿಸಿದವರ ಅನುಕ್ರಮವನ್ನು ಗರಿಷ್ಠದಿಂದ ಕನಿಷ್ಠಕ್ಕೆ ಹೆಚ್ಚಿ, ಅಂದ್ರೆ ಪ್ರಧಾನಮಂತ್ರಿ ಶಾರ್ಟ್ಕಟ್ ನಾಗ PM ಅಂತಾರ ನೋಡ್ರಿ, ಪ್ರೈಮ್ ಮಿನಿಸ್ಟರ್, ಅದಲ್ವಾ. ಅಂದ್ರ ಏನ್ ಗೊತ್ತಿನ ಗರಿಷ್ಠದಿಂದ ಹೆಚ್ಚಿನ ಏನ್ ಗೊತ್ತಿನ ಕಮ್ಮಿ ತನಕ, ಒಟ್ಟ ಸ್ಟಾಪ್ ಇಲ್ದೆ ಯಾರಾಗಿರೋರು ನೋಡಂಬರ್, ಅದಲ್ವಾ. ಪ್ರಮುಖವಾಗಿ ಗೊತ್ತಿರ್ಬೇಕು. ನೋಡಿ ಜವಾಹರ್ಲಾಲ್ ನೆಹರು ಅವರು, ಜವಾಹರ್ಲಾಲ್ ನೆಹರು ಅವರು. ನಂತರ ಬಂದಾಗ ಮನಮೋಹನ್ ಸಿಂಗ್, ಅಟಲ್ ಬಿಹಾರಿ ಅಲ್ರಿ. 2ನೇ ಸ್ಥಾನ ಬರ್ತದ ಅಂತ ಬಂದಾಗ ನರೇಂದ್ರ ಮೋದಿ ಅವರು ಬರ್ತಾರೆ, ನರೇಂದ್ರ ಮೋದಿ ಅವರು. ನೆಕ್ಸ್ಟ್ ಬಂದಾಗ 3ನೇ ಸ್ಥಾನ ಇಂದಿರಾ ಗಾಂಧಿ ಬರ್ತಾರ ನೋಡ್ರಿ, ಇಂದಿರಾ ಗಾಂಧಿ, ಅದಲ್ವಾ. ನಂತರ ಬಂದಾಗ ಯಾರು ಬರ್ತಾರ್ರಿ, ಅವ್ರಗಿಂತ ಮುಂಚೆ ನೋಡ್ರಿ ಮನಮೋಹನ್ ಸಿಂಗ್ ಬರ್ತಾರ, ಮನಮೋಹನ್ ಸಿಂಗ. ನಂತರ 5ನೇ ಸ್ಥಾನ ಯಾರು ಬರ್ತಾರ ಅಂದ್ರೆ ಅಟಲ್ ಬಿಹಾರಿ ವಾಜಪೇಯಿ. ಆನ್ಸರ್ ಯಾವ್ದು ಆಗ್ತದ್ರಿ, 2ನೇದಾಗಿರುತ್ತೆ ನೋಡಿ. ಆನ್ಸರ್ ಯಾವ್ದು ಗೊತ್ತೇನೆ, 2ನೇದಾಗಿರುತ್ತದಲ್ವಾ. 18ನೇದು 2ನೇದಾಗಿರ್ತೈತಿ, ಗೊತ್ತಿರ್ಲಿ, ಅದಲ್ವಾ. ನೋಡ್ರಿ ಪ್ರಮುಖವಾಗಿ ಗೊತ್ತಿರ್ಬೇಕದಲ್ವಾ. 18ನೇದು 2 ಆಗಿರುತ್ತೆ ನೋಡ್ರಿ. ಇವಾಗ ಜವಾಹರ್ಲಾಲ್ ನೆಹರು ಅಂದ್ರೆ ಒಂದು ಘೋಷವಾಕ್ಯ ಕೊಡ್ತಾರ ನೋಡ್ರಿ, ಆರಾಮ ಅಂತ ಹೇಳ್ತಾರ. ಮತ್ ನೋಡ್ರಿ ನಮ್ಮ ಭಾರತ ದೇಶದ ಮೊಟ್ಟ ಮೊದಲ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು, ನೆಹರು ಅವರು, ಅದಲ್ಲ. ಮನಮೋಹನ್ ಸಿಂಗ್ ಅವ್ರು ನೋಡ್ರಿ ದೇಶ ಕಂಡ ಅಪರೂಪದ ಪ್ರಧಾನಮಂತ್ರಿ ನೋಡ್ರಿ, ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿ ಆಗಿರ್ತಾರೆ, ಹಣಕಾಸು ಸಚಿವರಾಗಿರ್ತಾರೆ, ಅದಲ್ವಾ. ನಂತರ ಬಂದಾಗ RBI ಗವರ್ನರ್ ಕೂಡ ಆಗಿರ್ತಾರೆ ನೋಡ್ರಿ, ಅದಲ್ವಾ. LPG, ಆಮೇಲೆ ಉದಾರೀಕರಣದ ನೋಡ್ರಿ, ಉದಾರೀಕರಣದ ಪಿತಾಮಂತ್ ಕೂಡ ಕರೀತಾರೆ, ಉದಾರೀಕರಣದ ಪಿತಾಮಂತ್ ಕೂಡ ಕರೀತಾರೆ, ಅದಲ್ವಾ. ಇರ್ಲಿ. ಸೊ ನೆಕ್ಸ್ಟ್ ಬಂದಾಗ ಅಟಲ್ ಬಿಹಾರಿ ವಾಜಪೇಯಿ ಘೋಷವಾಕ್ಯ ಕೊಡ್ತಾರೆ, ಏನ್ ಗೊತ್ತೇನ್ರಿ, ಜೈ ಜವಾನ್ ಜೈ ಕಿಸಾನ್ ಜೈ ವಿಜ್ಞಾನ್, ಅದಲ್ವಾ. ಇವರು ಭಾರಿ ಒಳ್ಳೆ ರೀತಿ ಇವ್ರಿಗೆ ಅಜಾತ ಶತ್ರು ಅಂತ ಕೂಡ ಕರೀತಾರೆ ನೋಡ್ರಿ. ಆಮೇಲೆ ನರೇಂದ್ರ ಮೋದಿ ಅವರು ಪ್ರೆಸಿಡೆಂಟ್ ಪ್ರಧಾನಮಂತ್ರಿ ಅದಲ್ವಾ, ಗೊತ್ತಿರ್ಲಿ. ನೆಕ್ಸ್ಟ್ ಇಂದಿರಾ ಗಾಂಧಿ, ಅದಲ್ವಾ, ಇವ್ರದ್ದು ಕೂಡ ಬಿರುದ ನೋಡ್ರಿ, ಪ್ರಿಯದರ್ಶಿನಿ, ಭಾರತದ ಉಕ್ಕಿನ ಮಹಿಳೆ ಅಂತ ಕೂಡ ಕರೀತಾರ, ಅದಲ್ವಾ. ಇರ್ಲಿ, ಬಟ್ ಗೊತ್ತಿರ್ಬೇಕು. ಸರಿಯಾದ ಉತ್ತರ 2ನೇದಾಗಿರುತ್ತೆ ನೋಡ್ರಿ. ನೆಕ್ಸ್ಟ್ ಬಂದಾಗ 19ನೇ ಕ್ವಶನ್ ರೀ, ಇದು ಕೂಡ GK ಕ್ವಶನ್ ಅಂತ ನೋಡೋದಲ್ವಾ. ಪಟ್ಟಿ 1 ಪಟ್ಟಿ 2ರೊಂದಿಗೆ ಹೊಂದಿಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಪಟ್ಟಿ 1 ಪರ್ವತ ಶಿಖರ ಕೊಟ್ಟಿದ್ದಾರೆ, 2 ಭೂಖಂಡಗಳು ಕೊಟ್ಟಿದ್ದಾರೆ. ನೋಡಂಬರದಲ್ವಾ. ಪ್ರಮುಖವಾಗಿ ಗೊತ್ತಿರ್ಬೇಕದಲ್ವಾ.
ಇವಾಗ ನೋಡ್ರಿ ಮೌಂಟ್ ಮೆಕ್ಲಿನ್ ಅಂತಕ್ಕಂಥದ್ದು ಎಲ್ಲಿ ಕಂಡು ಬರ್ತದೆ ಗೊತ್ತಿರೋದು ಉತ್ತರ ಅಮೆರಿಕದ ಕಂಡು ಬರ್ತೈತಿ. ಮೌಂಟ್ ಅಕಾಂಗುವಾ ಅಂತಕ್ಕಂಥದ್ದು ಸರ್ ಎಲ್ಲಿ ಬರ್ತದ್ರಿ ಅಂತ ಬಂದಾಗ ಪ್ರಮುಖ ಇದು ದಕ್ಷಿಣ ಅಮೆರಿಕದ ಕಂಡು ಬರ್ತಾರೆ. ಮೌಂಟ್ ಎಲ್ಬ್ರೋಸ್ ಅಂತಕ್ಕಂಥ ಇದು ಯುರೋಪ್ ದಾಗ ಕಂಡು ಬರ್ತಾ ಇದ್ರಿ. ಮೌಂಟ್ ಕುಸಿಯೋಸ್ಕೋ ಅಂದ್ರೆ ಎಲ್ಲಿ ಬರ್ತದೆ ಯಾವ್ದು ಉಳಿತ ಆಪ್ಷನ್ ನೋಡ್ರಿ ಆಸ್ಟ್ರೇಲಿಯಾ. ನೋಡ್ರಿ ಇದು ಸರಿಯಾದ ಉತ್ತರ ಯಾವ್ದಾಗಿರ್ತೈತಿ ಸರ್ ಅಂತ ಬಂದಾಗ ಒಂದನೇದಾಗಿರ್ತದೆ. ಅದ್ ಹೇಳ್ರಿ ಒಂದನೇದಾಗಿರ್ತೈತಿ ಗೊತ್ತಿರ್ಲಿ. ಎಸ್ ನೆಕ್ಸ್ಟ್ ಬಂದಾಗ 20ನೇ ಕ್ವಶನ್ ನೋಡ್ರಿ. 20 ಕ್ವಶನ್ ಅದಲ್ವಾ, 20ನೇ ಕ್ವಶನ್ ಅದಲ್ವಾ ನೋಡ್ರಿ. ಭೌಗೋಳಿಕ ವಿಸ್ತೀರ್ಣದ ಆಧಾರದ ಮೇಲೆ ಕರ್ನಾಟಕದ ಕೆಳಕಂಡ ಜಿಲ್ಲೆಗಳ ಸರಿಯಾದ ಇಳಿಕೆ ಕ್ರಮವನ್ನು ಆಯ್ಕೆ ಮಾಡಿ. ಹೆಚ್ಚಿಗಿನ ಕಡಿಮೆ ಸರಿಯಾದ ಇಳಿಕೆ ಕ್ರಮ ಅಂದ್ರೆ ಕಲಬುರಗಿ, ಬೆಳಗಾವಿ, ತುಮಕೂರು, ವಿಜಯಪುರ. ಬೆಳಗಾವಿ, ಕಲಬುರಗಿ, ತುಮಕೂರು, ವಿಜಯಪುರ. ಕಲಬುರಗಿ, ಬೆಳಗಾವಿ, ವಿಜಯಪುರ, ತುಮಕೂರು. ಬೆಳಗಾವಿ, ಕಲಬುರಗಿ, ವಿಜಯಪುರ, ತುಮಕೂರು. ಇದ್ರಾಗ ನೋಡ್ರಿ ಹೆಚ್ಚಿಗೆ ಮೊದಲ ಎರಡು ಆಪ್ಷನ್ ನೋಡ್ರಿ. ಎರಡದಾಗ ಆಗಿರ್ತಾವ ನೋಡ್ರಿ. ಈ ಬೆಳಗಾವಿ ಅಂದ್ರೆ ಮೊದಲದಲ್ರಿ, ಈ ಬೆಳಗಾವಿ ಇಲ್ಲೊಂದ ಈ ಎರಡದಾಗ ಆಗಿರ್ತಾವ. ಈ ನೋಡ್ರಿ ಒಂದು ಬೆಳಗಾವಿ, ಕಲಬುರಗಿ, ಅದ್ರ ತುಮಕೂರು, ವಿಜಯಪುರ. ಇನ್ನೊಂದು ಬೆಳಗಾವಿ 4ನೇ ಆಪ್ಷನ್ ಏನ್ ಕೊಟ್ಟಿರೋ ಗೊತ್ತೇನ್ರಿ? ಬೆಳಗಾವಿ, ಕಲಬುರಗಿ, ವಿಜಯಪುರ, ತುಮಕೂರು. ಬಟ್ ನೋಡ್ರಿ ಮೊದಲನೇ ಸ್ಥಾನ ಬೆಳಗಾವಿ, 2ನೇ ಸ್ಥಾನ ಕಲಬುರಗಿ, 3ನೇ ಸ್ಥಾನ ತುಮಕೂರು, 4ನೇ ಸ್ಥಾನ ವಿಜಯಪುರ. ಅದು ಸರಿಯಾದ ಉತ್ತರ ಗೊತ್ತೇನ್ರಿ? ಯಾವ್ದಪ್ಪ ಬಂದಾಗ ಸೆಕೆಂಡ್ ಆಗಿರುತ್ತೆ ಬೆಳಗಾವಿ ಕುಂದಾನಗರಿ ಅದಲ್ವಾ, ಕಲಬುರಗಿ ತೊಗರಿನಾಡು, ತುಮಕೂರು ಬಂದಾಗ ಅತಿ ಹೆಚ್ಚು ನಮ್ ಕರ್ನಾಟಕದ ತೆಂಗು ಉತ್ಪಾದಿಸ್ತಾರ ನೋಡ್ರಿ. ವಿಜಯಪುರ ಅದಲ್ವಾ ಗೊತ್ತಿರ್ಲಿ ಜೋಳ ಕೇರಲ್ರಿ, ಜೋಳ ಆಗಿರ್ಬೋದು ಅದಲ್ವಾ. ವಿಜಯಪುರ, ಬಿಜಾಪುರ, ಗೋಲ್ ಗುಂಬಜ್ ಫೇಮಸ್ ಅದ ಹೌದಲ್ವಾ. ಇರ್ಲಿ. ನೆಕ್ಸ್ಟ್ ಬಂದಾಗ 21ನೇ ಕ್ವಶನ್ ನೋಡ್ರದಲ್ವಾ. 21ನೇ ಕ್ವಶನ್ ಇದು ಕೂಡ GK ಕ್ವಶನ್ ಅದ ನೋಡ್ರಿ, ಗೊತ್ತಿರ್ಲಿ. 21ನೇದು ಈ ಕೆಳಗಿನ ಯಾವ ರಾಜ್ಯಗಳು ಮಧ್ಯಪ್ರದೇಶ ರಾಜ್ಯದೊಂದಿಗೆ ತಮ್ಮ ಗಡಿ ರೇಖೆಯನ್ನು ಹಂಚಿಕೊಂಡಿಲ್ಲ ಅಂತ ಕ್ವಶನ್. ಅಂದ್ರೆ ಮಧ್ಯಪ್ರದೇಶದೊಂದಿಗೆ ಏನ್ ಗೊತ್ತೇನ ಭೂಗಡಿ ಅಂತಕ್ಕಂಥದ್ದು ಯಾವ ಹಂಚ್ಕೊಂಡಿಲ್ಲ ಸರ್ ಅಂತ ಕ್ವಶನ್ ಕೇಳ. ಛತ್ತೀಸ್ಗಢ ಮತ್ತು ಜಾರ್ಖಂಡ್ ಅಂತ, ಛತ್ತೀಸ್ಗಢ ಮತ್ತು ಜಾರ್ಖಂಡ್ ಇದು ಹಂಚ್ಕೊಂಡದ್ರಿ. ಬಿಹಾರ್ ಮತ್ತು ಜಾರ್ಖಂಡ್ ನೋಡ್ರಿ ಪ್ರಮುಖವಾಗಿ ಬಿಹಾರ್ ಮತ್ತು ಜಾರ್ಖಂಡ್ ಜೊತೆ ಹಂಚ್ಕೊಂಡಿಲ್ರಿ, ಜಾರ್ಖಂಡ್ ಜೊತೆ ಹಂಚ್ಕೊಂಡ್ರಿ. ನೋಡ್ರಿ ಇದು ಬಿಹಾರ್ ಆಗಿರುತ್ತೆ ನೋಡ್ರಿ. ನೆಕ್ಸ್ಟ್ ಛತ್ತೀಸ್ಗಢ ಮತ್ತು ಮಹಾರಾಷ್ಟ್ರ. ನೆಕ್ಸ್ಟ್ ಗುಜರಾತ್ ಮತ್ತು ರಾಜಸ್ಥಾನ್. ಇದು ನೋಡ್ರಿ ಆನ್ಸರ್ ಬಿಹಾರ್ ಆಕ್ಚುಲಿ ಅದಲ್ಲ ಬಿಹಾರ್ ಆಗಿರುತ್ತೆ ನೋಡ್ರಿ. ಅಂದ್ರ ಬಿಹಾರ್ ಜೊತೆಗೆ ಹಂಚ್ಕೊಂಡಿಲ್ಲ. ಸರಿಯಾದ ಉತ್ತರ ಗೊತ್ತೇನ್ರಿ? ಎರಡನೇದಾಗಿರುತ್ತೆ. ಎಷ್ಟಂತ ಹೇಳ್ರಿ? ಎರಡನೇದ್ ಅಂತಕ್ಕಂಥದ್ದು ಗೊತ್ತಿರ್ಬೇಕೇನ್ರಿ? ಇವಾಗ ಪ್ರಮುಖವಾಗಿ ಬಿಹಾರ ರಾಜಧಾನಿ ಗೊತ್ತ ಅನ್ಕೋತೇನ್ರಿ ಪಾಟ್ನಾ, ಜಾರ್ಖಂಡ್ ರಾಂಚಿ ಅದ ನೋಡ್ರಿ, ಛತ್ತೀಸ್ಗಢದ್ದು ರಾಯ್ಪುರ್ ಅಂತಕ್ಕಂಥದ್ದು, ಮಹಾರಾಷ್ಟ್ರದ್ದು ಮುಂಬೈ, ಗುಜರಾತ್ ಬಂದಾಗ ಗಾಂಧಿನಗರ, ರಾಜಸ್ಥಾನ್ ಜೈಪುರ್ ಅಂತಕ್ಕಂಥದ್ದು. ನೆಕ್ಸ್ಟ್ ಬಂದಾಗ 22ನೇ ಕ್ವಶನ್ ನೋಡೋದಲ್ವಾ ಬರ್ರಿ. ಭಾರತ ಏನ್ ಗೊತ್ತೇನ್ರಿ? ಈ 4 ರಾಜ್ಯಗಳಲ್ಲಿ ಬಿಲ್ ಬುಡಕಟ್ಟು ಕಂಡು ಬರುತ್ತದೆ. ಬಿಲ್ ಬುಡಕಟ್ಟು ಈ 4 ರಾಜ್ಯದ ಇತರ ಕಂಡು ಬರ್ತದೆ ಕ್ವಶನ್ ಕೇರ್ ನೋಡ್ರಿ. ಒಂದು ರಾಜಸ್ಥಾನ, ಹರಿಯಾಣ. ರಾಜಸ್ಥಾನದಾಗ ಕಂಡು ಬರ್ತಾರ್ರಿ, ಹರಿಯಾಣದಾಗ ಬರಂಗಿಲ್ಲ, ಒಡಿಶಾದನು ಬರಂಗಿಲ್ಲ, ಪಶ್ಚಿಮ ಬಂಗಾಳದಾಗ ಕಂಡು ಬರಂಗಿಲ್ಲ ನೋಡ್ರಿ. ರಾಜಸ್ಥಾನ ಓಕೆ, ಮಧ್ಯಪ್ರದೇಶದಾಗ ಕಂಡು ಬರ್ತಾರ್ರಿ, ಹಿಮಾಚಲ ಪ್ರದೇಶದಾಗ ಕಂಡು ಬರಂಗಿಲ್ಲ, ಪಂಜಾಬ್ದಾಗ ಕಂಡು ಬರಂಗಿಲ್ಲ. 4 ರಾಜ್ಯಕ್ಕೆ ಯಾರಲ್ರಿ ಆಪ್ಷನ್. ರಾಜಸ್ಥಾನ ಓಕೆ, ಹರಿಯಾಣದಾಗ ಬರಂಗಿಲ್ಲ, ಮಧ್ಯಪ್ರದೇಶ ಓಕೆ, ಒಡಿಶಾದಾಗ ಕಂಡು ಬರಂಗಿಲ್ಲ ಅಲ್ಲ. ಬಟ್ ಸರಿಯಾದ ಉತ್ತರ ನೋಡ್ರಿ ರಾಜಸ್ಥಾನ ಕಂಡು ಬರ್ತಾರ್ರಿ. ಗುಜರಾತ್, ಮಹಾರಾಷ್ಟ್ರ, ಮಧ್ಯಪ್ರದೇಶ ಅದಲ್ವಾ ಸರಿಯಾದ ಉತ್ತರ ನೋಡ್ರಿ 4ನೇ ಆಪ್ಷನ್. ನೋಡ್ರಿ ಬುಡಕಟ್ಟು ಜನಾಂಗದ ಬಗ್ಗೆ ಕ್ವಶನ್ ಬಾಳ ಕೇಳ್ತಿರ್ತಾರ ನೋಡ್ರಿ. ಪ್ರತಿಯೊಂದು ಫಿಕ್ಸ್ ಕ್ವಶನ್ ಆಗಿರುತ್ತೆ ನೋಡ್ರಿ. ಈ ಬುಡಕಟ್ಟು ಜನಾಂಗದ ನಾಯಕರ ಗೊತ್ತೇನ್ರಿ? ಬಿರ್ಸಾ ಮುಂಡಾ ಅಂತಕ್ಕಂಥ ನೋಡ್ರಿ. ಆ ಮುಂಡ ಗೊತ್ತೇನ್ರಿ? ಬಿರ್ಸಾ ಮುಂಡಾ ಅಂತಕ್ಕಂಥವ್ರು ಗೊತ್ತಿರ್ಲಿ. ಇವ್ರ ಜನ್ಮದಿನ ಒಂದ್ ದಿನ ಆಚರಣೆ ಮಾಡ್ತಾರ. ಅಂದ್ರ ನವೆಂಬರ್ ಗೊತ್ತೇನ್ರಿ 15ಕ್ಕೆ ಆಚರಣೆ ಮಾಡ್ತಾರ. ನವೆಂಬರ್ 15. ಯಾವ ದಿನ ಗೊತ್ತೇನ್ರಿ? ಜನಜಾತಿಯ ದಿವಸ ಅಂತಕ್ಕಂಥ. ಯಾವ್ದು ಹೇಳ್ರಿ? ಜನಜಾತಿ ಏನ್ ಗೊತ್ತೇನ್ರಿ? ದಿವಸ ಅಂತಕ್ಕಂಥ. ಜನಜಾತಿ ಏನ್ ಗೊತ್ತೇನ್ರಿ? ದಿವಸ ಅಂತಕ್ಕಂಥದ್ದು ಗೊತ್ತಿರ್ಲಿ ಕೇಳ್ತಿರ್ತಾರೆ ಎಕ್ಸಾಮ್ದಾಗ ಅದಲ್ವಾ. ಆಮೇಲೆ ನೋಡ್ರಿ ಈ ಬುಡಕಟ್ಟು ಜನಾಂಗದ ಬಗ್ಗೆ ಒಂದ್ ಸಂಪೂರ್ಣ ವಿಡಿಯೋ ಮಾಡ್ತೀನಿ ಅದಲ್ವಾ. ಬುಡಕಟ್ಟು ಜನಾಂಗ ಎಲ್ಲಿ ಕಂಡು ಬರ್ತಾರ, ಏನ್ ಸುದ್ದಿ, ಏನ್ ಫೇಮಸ್ ಎಲ್ಲ ಮಾಡ್ತೀನಿ ಅಂತ. ಇದ್ರ ಬಗ್ಗೆ ಡೀಟೇಲ್ ಆಗಿ ಮಾಡವಂತ ಸಪರೇಟ್ ಕ್ಲಾಸ್. ಹಂಗೆ ವಿಡಿಯೋಗಳು ಶೇರ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಮಾಡ್ತೀರಿ. ನಮಗೂ ವಿಡಿಯೋ ಮಾಡಕ್ ಹುಮ್ಮಸ್ ಅಂತಕ್ಕಂಥ ಬರ್ತದಲ್ವಾ. ಬರ್ರಿ ನೆಕ್ಸ್ಟ್ 23ನೇದು ಏನ್ ಗೊತ್ತೇನ್ರಿ ಕ್ವಶನ್. ಕಬ್ಬಿಣದ ಅದಿರಿನಲ್ಲಿರುವ ಕಬ್ಬಿಣ ಅಂಶವನ್ನು ಆಧರಿಸಿ ಕಡಿಮೆ ದರ್ಜೆಯಿಂದ ಉನ್ನತ ದರ್ಜೆಗೆ ತೋರಿಸುವ ಸರಿಯಾದ ಕ್ರಮಣಿಕೆ. ಅಂದ್ರ ಕಡಿಮೆ ದರ್ಜೆಯಿಂದ ಉತ್ತಮ ದರ್ಜೆ ಏನ್ ಗೊತ್ತೇನ್ರಿ? ಕಬ್ಬಿಣ ಅದಿರು ತೋರಿಸುವಿಕೆ ವಿಧಾನ ಅಂತ ಕೇರ್ ಅದಲ್ವಾ. ನೋಡ್ರಿ ಪ್ರಮುಖವಾಗಿ ಗೊತ್ತಿರ್ಲಿ. ಮ್ಯಾಗ್ನೆಟೈಟ್, ಹೆಮಟೈಟ್, ಲಿಮೋನೈಟ್, ಸೈಡ್ರೈಟ್ ಅದು ಆಗಂಗಿಲ್ರಿ. ಸೈಡ್ರೈಟ್ ಬರ್ತದೆ ಮೊದಲ.
ಸೈಡ್ರೇಟ, ಲಿಮೊನೈಟ, ಹಮೆಟೈಟ, ಮ್ಯಾಗ್ನೆಟೈಟ್. ಇದು ಸರಿಯಾದ ಉತ್ತರ ನೋಡುದಲ್ವಾ? ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರೆ ಕಬ್ಬಿಣದ. ಅದರಲ್ಲಿ ಕಬ್ಬಿಣಾಂಶವನ್ನು ಅಂದ್ರೆ ಆ ಕಬ್ಬಿಣಾಂಶವನ್ನು ಗೊತ್ತೀನಿ ಆಧರಿಸಿ ಕಬ್ಬಿಣಾಂಶ ಹೆಚ್ಚಿಗೆ ಅಂದ್ರೆ ಕಡಿಮೆ ಗೊತ್ತೀನಿ ಹೆಚ್ಚಿಗೆ ಅಂದ್ರೆ ಉನ್ನತಿ ಅಂದ್ರೆ ಕಡಿಮೆ ಅಂದ್ರೆ ಮೊದಲ ಸೈಡೇಟ್ನಾಗ ಇರ್ತಾರೆ, ನಂತರ ಲಿಮೊನೈಟ್ ಹೆಚ್ಚಾಗುತ್ತಾ, ಹೆಮಟೈಟ್ ಹೆಚ್ಚಾಗುತ್ತಾ, ನಂತರ ಬಂದಾಗ ಮ್ಯಾಗ್ನೆಟೈಟ್ ಏನ್ ಗೊತ್ತೀನಿ ಹೆಚ್ಚಿಗೆ ಏನ್ ಗೊತ್ತೀನಿ ಕಬ್ಬಿಣಾಂಶ ಇರ್ತದೆ ಅದಲ್ವಾ. ಇರ್ಲಿ, ಸರಿಯಾದ ಉತ್ತರ ಎರಡನೇದಾಗಿರ್ತದೆ ನೋಡ್ರಿ. ಹಿಂಗೆ ಪ್ರತಿಯೊಂದು ಕ್ವಶನ್ ಪೇಪರ್ಗಳು, ಕರೆಂಟ್ ಅಫೇರ್ಸ್ ಅದಲ್ವಾ ಎಲ್ಲ ಚರ್ಚೆ ಮಾಡ್ಕೊಂತ ಹೋಗೋಣ ಅಂತ. ಯಾರೆಲ್ಲ ವಿಡಿಯೋ ನೋಡ್ತಿರಲ್ವಾ, ಥ್ಯಾಂಕ್ ಯು. ನಿಮ್ ಫ್ರೆಂಡ್ಸ್ ಗಳಿಗೆ ಕೂಡ ಶೇರ್ ಮಾಡ್ರಿ, ಇಷ್ಟ ಆಗಿತ್ತಂದ್ರ ಸಬ್ಸ್ಕ್ರೈಬ್ ಮಾಡ್ರಿ ಅದಲ್ಲ. ಓಕೆ, ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್, ಬಾಯ್.